ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈಂಡ್ ಚಕ್ರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾರತೀಯ ರಾಜ್ಯಶಾಸ್ತ್ರ ಸರಣಿಯ 4ನೇ ಸಂಚಿಕೆ ತಮಗೆಲ್ಲ ಸ್ವಾಗತ ಕೋರುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಸ್ನೇಹಿತರೆ ನಾವು ಭಾರತದ ಸಂವಿಧಾನದ ಅತ್ಯಂತ ಪ್ರಮುಖವಾದಂಥ 2 ವಿಷಯಗಳನ್ನು ಅಧ್ಯಯನ ಮಾಡೋಣ. ಅವುಗಳು ಯಾವುವು ಅಂದರೆ ರಾಜನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ದಟ್ ಈಸ್ ರಾಜ್ಯ ನಿರ್ದೇಶಕ ತತ್ವಗಳು, ಮತ್ತು ಮೂಲಭೂತ ಕರ್ತವ್ಯಗಳು, ದಟ್ ಈಸ್ ಫಂಡಮೆಂಟಲ್ ಡ್ಯೂಟಿ. ಸ್ನೇಹಿತರೆ, ನಮ್ಮ ಸಂವಿಧಾನವು ಅಂದರೆ ಕಾನ್ಸ್ಟಿಟ್ಯೂಷನ್ನು ನಮಗೆ ಹಲವಾರು ಮೂಲಭೂತ ಹಕ್ಕುಗಳನ್ನು ನೀಡಿದೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಮಾಡಿದ್ದೀನಿ, ಫಂಡಮೆಂಟಲ್ ರೈಟ್ಸನ್ನು ನೀಡಿದೆ, ಆಯಿತಾ. ಆದರೆ ಒಂದು ದೇಶದ ಸಂವಿಧಾನವು ಕೇವಲ ನಾಗರಿಕರಿಗೆ ಹಕ್ಕುಗಳನ್ನು ನೀಡುವುದರಿಂದ ಮಾತ್ರ ಅದು ಸಂಪೂರ್ಣ ಆಗಲು ಸಾಧ್ಯ ಇಲ್ಲ. ಕೇವಲ ಫಂಡಮೆಂಟಲ್ ರೈಟ್ಸ್ ಇದ್ದರೆ ಅದು ಫುಲ್ ಆಗುತ್ತಾ? ನೋ. ದೇಶದ ಸರ್ಕಾರವು ಜನರ ಕಲ್ಯಾಣಕ್ಕಾಗಿ ಯಾವ ರೀತಿಯ ಆಡಳಿತವನ್ನು ಮಾಡಬೇಕು, ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಹೇಗೆ ಸ್ಥಾಪಿಸಬೇಕು, ಜನರ ಜೀವನ ಮಟ್ಟವನ್ನು ಹೇಗೆ ಸುಧಾರಿಸಬೇಕು, ಬಡವರು, ಕಾರ್ಮಿಕರು, ಮಕ್ಕಳು ಮತ್ತು ಇತರೆ ದುರ್ಬಲ ವರ್ಗಗಳ ಹಿತಾಸಕ್ತಿಯನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು, ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳಿಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ನಮ್ಮ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ ಸ್ನೇಹಿತರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಸೇರಿಸಲಾಗಿದೆ ಸ್ನೇಹಿತರೆ. ಇದು ಸಂವಿಧಾನದ ಆರ್ಟಿಕಲ್ 36ರಿಂದ 51ರವರೆಗೆ ಕಂಡು ಬರುತ್ತೆ. 36ರಿಂದ 51ರವರೆಗೆ. ಅದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಆ್ಯಸ್ ವಿ ಪ್ರೊಸೀಡ್ ನಾನು ನಿಮಗೆ ಅದನ್ನು ಹೇಳ್ತೇನೆ. ಅದೇ ಜೊತೆಗೆ ಇನ್ನೊಂದು ತಿಳ್ಕೊಳ್ಳಿ, ಈ ರಾಜನಿರ್ದೇಶ ತತ್ವಗಳ ಜೊತೆಗೆ ದೇಶದ ಸರ್ಕಾರಕ್ಕೆ ಮಾತ್ರ ಅಲ್ಲ, ದೇಶದ ನಾಗರಿಕರಿಗೂ ಕೂಡ ಕೆಲವೊಂದಿಷ್ಟು ಜವಾಬ್ದಾರಿಗಳಿವೆ ಸ್ನೇಹಿತರೆ. ನಮ್ಮ ದೇಶದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಏಕತೆ, ಪರಿಸರ ಮತ್ತು ಸಾರ್ವಜನಿಕ ಆಸ್ತಿಯನ್ನು ಗೌರವಿಸುವುದು ಸೇರಿದಂತೆ ಹಲವಾರು ಕರ್ತವ್ಯಗಳನ್ನು ನಾಗರಿಕರಿಗೆ ನೆನಪಿಸುವ ಉದ್ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಅಂದರೆ ಫಂಡಮೆಂಟಲ್ ಡ್ಯೂಟಿಯನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸಲಾಗಿದೆ ಸ್ನೇಹಿತರೆ. ಈ ಮೂಲಭೂತ ಕರ್ತವ್ಯಗಳು ಆರ್ಟಿಕಲ್ 51A ಅಡಿಯಲ್ಲಿ ಇದೆ ಸ್ನೇಹಿತರೆ. 51A ಅಡಿಯಲ್ಲಿ. ಸೊ ಇನ್ ಟೋಟಲ್ ನಾವು ಹೇಳೋದಾದರೆ ಆರ್ಟಿಕಲ್ 36ರಿಂದ 51A DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸು ಇದೆ ಸ್ನೇಹಿತರೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು 2 ಭಾಗಗಳನ್ನಾಗಿ ನೋಡೋಣ. ಮೊದಲನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ 36ರಿಂದ 51. ನಾವು ಈ ವಿಡಿಯೋನ 2 ಭಾಗಗಳಾಗಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಭಾಗ 1ರಲ್ಲಿ DPSP ರಾಜ್ಯ ನಿರ್ದೇಶಕ ತತ್ವಗಳು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತಪ್ಪ ಅಂತ ಕೇಳಿದ್ರೆ 36 to 51 ಸ್ನೇಹಿತರೆ. ಆಮೇಲೆ 2ನೇ ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಮೂಲಭೂತ ಕರ್ತವ್ಯ ದಟ್ ಈಸ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತನಾಡ್ತಕ್ಕಂಥ ಒಂದೇ ಆರ್ಟಿಕಲ್ ಇದೆ, ದಟ್ ಈಸ್ 51A ಸ್ನೇಹಿತರೆ. ಸೊ ಈ ವಿಡಿಯೋನ ನಾವು 2 ಭಾಗಗಳಾಗಿ ಡಿವೈಡ್ ಮಾಡಿದೆ. ಫಸ್ಟ್ ಒನ್ ವಿಲ್ ಸ್ಟಡಿ DPSP ಆ್ಯಂಡ್ ಇನ್ ಸೆಕೆಂಡ್ ವಿಲ್ ಡೂ ಫಂಡಮೆಂಟಲ್ ಡ್ಯೂಟೀಸ್ ಸ್ನೇಹಿತರೆ. ಸೊ ಸ್ಪರ್ಧಾತ್ಮಕ ವಿಷಯಗಳ ದೃಷ್ಟಿಯಿಂದ ಎಸ್ಪೆಷಲಿ ದೋಸ್ ಹೂ ಆರ್ ಅಪ್ಲೈಯಿಂಗ್ ಫಾರ್ KS ಎಕ್ಸಾಮ್ ಆಗಿರ್ಬೋದು, UPSC ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಮತ್ತು FDA ಎಕ್ಸಾಮ್ ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರೋ ಈ ಆರ್ಟಿಕಲ್ಸು, ಸಂವಿಧಾನ ತಿದ್ದುಪಡಿಗಳು ಮತ್ತು ಪ್ರಮುಖ ನ್ಯಾಯ ತೀರ್ಪುಗಳು ಇವು ಸ್ಪಷ್ಟವಾಗಿ ಇಂಪಾರ್ಟೆಂಟ್ ಅದ್ರ ಜೊತೆಗೇ ಈ DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ನೇಹಿತರೆ, ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ಈ ರಾಜನಿರ್ದೇಶಕ ತತ್ವಗಳು ಯಾವುವು ಹಾಗೂ ನಾಗರಿಕರ ಜವಾಬ್ದಾರಿಯನ್ನು ತಿಳಿಸುವ ಈ ಮೂಲಭೂತ ಕರ್ತವ್ಯಗಳು ಯಾವುದಂತ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ, ಸರಿನಾ? ಸೊ ನಾನು ಇನ್ನೊಂದು ಸ್ವಲ್ಪ ಇದೇ ಸ್ಲೈಡಲ್ಲಿ ನಿಮಗೆ ಇಲಾಬ್ರೇಟ್ ಮಾಡ್ತೀನಿ. ಏನಪ್ಪ ಅಂದರೆ, ನಾವು ಹಿಂದಿನ ತರಗತಿಯಲ್ಲಿ ನಮ್ಮ ಪ್ರಿವಿಯಸ್ ವಿಡಿಯೋಗಳಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಪ್ರಜೆಗಳನ್ನು ರಾಜ್ಯದ ಅನಗತ್ಯ ಹಸ್ತಕ್ಷೇಪದಿಂದ ರಕ್ಷಿಸುತ್ತೆ. ನಾನು ಹೇಳಿದ್ದೀನಿ, ಫಂಡಮೆಂಟಲ್ ರೈಟ್ಸ್ ಇವೇನಿದಾವಲ್ಲ, ಸ್ಟೇಟ್ದ ಟೈರಾನಿಯಿಂದ ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಸ್ಟೇಟ್ ತರ್ತಕ್ಕಂಥ ಯಾವುದಾದ್ರು ಲಾ ನಮ್ಮ ರೈಟ್ಸ್ಗೆ ಧಕ್ಕೆ ಆಗ್ತಿತ್ತು, ರೈಟ್ಸ್ ಧಕ್ಕೆ ಆಗದಂಗೆ ನಮಗೇನಾದ್ರು ಧಕ್ಕೆ ಆಗ್ತಿತ್ತು ಅಂದರೆ ಅದನ್ನು ತಡಿತಕ್ಕಂಥ ಶಕ್ತಿ ಫಂಡಮೆಂಟಲ್ ರೈಟ್ಸ್ಗೆ ಇದೆ. ಹೂ ಪ್ರೊಟೆಕ್ಟಿಸ್ ನಮ್ಮ ಸುಪ್ರೀಂ ಕೋರ್ಟು ಯಾವುದಾರ ಕಾನೂನು ಆ ರೀತಿ ಬಂತಂದರೆ ಅದನ್ನು ವೈಡ್ ಅಂತ ಡಿಕ್ಲೇರ್ ಮಾಡುತ್ತೆ ಸ್ನೇಹಿತರೆ, ಸರಿನಾ? ಆದರೆ ಸಂವಿಧಾನವು ಕೇವಲ ಪ್ರಜೆಗಳ ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ ಸ್ನೇಹಿತರೆ.
ರಾಜ್ಯವು ಜನರಿಗಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ಕೆಲವು ಮಾರ್ಗದರ್ಶನಗಳನ್ನು ಕೂಡ ನೀಡುತ್ತೆ. ಸರಿನಾ? ಅವೇ ನಿರ್ದೇಶನಗಳೇ ಈ ರಾಜನಿರ್ದೇಶಕ ತತ್ವಗಳು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ನಿಮಗೆ ಇದು ಒಂದೇ ಸ್ಲೈಡ್ ತುಂಬ ಇಲ್ಯಾಬ್ರೇಟ್ ಆ್ಯಂಡ್ ಗೋಯಿಂಗ್ ಲಿಟಲ್ ಡೀಪ್ ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಅದೇ ರೀತಿ ಪ್ರಜೆಗಳು ದೇಶದ ಬಗ್ಗೆ ಯಾವ ರೀತಿಯ ಜವಾಬ್ದಾರಿಯನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸುವುದೇ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟಿ ಸ್ನೇಹಿತರೆ. ಸೊ ಅದನ್ನು ಮೊದಲೇ ಹೇಳಿದಾಗೆ ಇವತ್ತಿನ ಈ ಪಾಠವನ್ನು ನಾವು 2 ಭಾಗಗಳಾಗಿ ಮಾಡಿವೆ. ಇನ್ ದ ಫಸ್ಟ್ ಒನ್ ವಿಲ್ ಸ್ಟಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ದಟ್ ಈಸ್ ರಾಜ್ಯ ನಿರ್ದೇಶಕ ತತ್ವಗಳು. ಇಟ್ ಕವರ್ಸ್ ಇನ್ ಆರ್ಟಿಕಲ್ 36 to 51ವರೆಗೂ ಬರುತ್ತೆ. ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ ವಿಲ್ ರೀಡ್ ಅಬೌಟ್ ಮೂಲಭೂತ ಕರ್ತವ್ಯಗಳು, ದಟ್ ಈಸ್ ಫಂಡಮೆಂಟಲ್ ಡ್ಯೂಟಿ ಸ್ನೇಹಿತರೆ. ಸೊ ಇದು ಆರ್ಟಿಕಲ್ 51A ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಸೊ ಮೊದಲನೇದಾಗಿ ನಾವು ರಾಜ್ಯ ನಿರ್ದೇಶಕ ತತ್ವಗಳಿಂದ ಪ್ರಾರಂಭಿಸೋಣ ಸ್ನೇಹಿತರೆ. ಸೊ ಭಾಗ ಒಂದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಸ್ನೇಹಿತರೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ, ಇಫ್ ಐ ಹ್ಯಾವ್ ಟು ಸೇ ಇನ್ ಇಂಗ್ಲೀಷ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇವು ಭಾರತದ ಸಂವಿಧಾನದ ಆರ್ಟಿಕಲ್ ಸ್ವಲ್ಪ ಜಾಸ್ತಿ ರಿಪೀಟ್ ಮಾಡ್ತೀನಿ ನಿಮಗೆ ನೆನಪಿರಲಿ ಅಂತ. ಭಾರತ ಸಂವಿಧಾನದ ಆರ್ಟಿಕಲ್ 36ರಿಂದ 51ರವರೆಗೆ ನೀಡಲಾಗಿದೆ ಸ್ನೇಹಿತರೆ. ಹೆಸರೇ ಸೂಚಿಸುವಂತೆ ರಾಜ್ಯ ನಿರ್ದೇಶಕ ತತ್ವಗಳು ಹೆಸರೇ ಸೂಚಿಸುವಂತೆ ಇವು ರಾಜ್ಯಕ್ಕೆ ಮಾರ್ಗದರ್ಶಿ ತತ್ವಗಳು. ಅಂದರೆ ಸರ್ಕಾರಕ್ಕೆ ನಿರ್ದೇಶಕ ತತ್ವಗಳು ಅಥವಾ ಮಾರ್ಗದರ್ಶಿ ತತ್ವಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಸರ್ಕಾರ ಕೇವಲ ಆಡಳಿತ ನಡೆಸುವುದಷ್ಟೇ ಅಲ್ಲದೆ ಜನರ ಕಲ್ಯಾಣಕ್ಕಾಗಿ ಯಾವ ರೀತಿಯ ನೀತಿಗಳನ್ನು ರೂಪಿಸಬೇಕು ಮತ್ತು ಸಮಾಜದಲ್ಲಿ ಯಾವ ರೀತಿಯ ನ್ಯಾಯವನ್ನು ಸ್ಥಾಪಿಸಬೇಕು ಮತ್ತು ಜನರ ಜೀವನ ಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು ಎಂಬುದಕ್ಕೆ ಇವು ಮಾರ್ಗದರ್ಶನ ನೀಡುತ್ತವೆ. ಹೀಗಾಗಿ ಈ DPSP ಅನ್ನು ಅರ್ಥ ಮಾಡಿಕೊಳ್ಳುವಾಗ ಒಂದು ಸಾಲನ್ನು ನೆನಪಿಟ್ಟುಕೊಳ್ಳಿ. DPSP ಗೌರ್ಮೆಂಟ್ಗೆ ಮಾರ್ಗದರ್ಶನ, DPSP ಗೌರ್ಮೆಂಟ್ಗೆ ಮಾರ್ಗದರ್ಶನ ಸ್ನೇಹಿತರೆ. ಸೊ ಇಷ್ಟು ಇದನ್ನು ನಿಮ್ಮ DPSP ಅಂದರೆ ನಿಮ್ಮ ತಲೆಗಿದ್ವು ರಾಜ್ಯ ನಿರ್ದೇಶ ತತ್ವಗಳಂದರೆ ಇದು ಕೊರಬೇಕು, DPSP / ಗೌರ್ಮೆಂಟ್ಗೆ ಮಾರ್ಗದರ್ಶನ ಅಂತ. ಇದೀಗ ಈ ತತ್ವಗಳ ಹಿನ್ನೆಲೆ ಮತ್ತು ಮೂಲವನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸರಿನಾ? ಹಿನ್ನೆಲೆ ಮತ್ತು ಮೂಲ ಸ್ನೇಹಿತರೆ. ರಾಜನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಭಾರತ ಯಾವ ದೇಶದಿಂದ ಪಡೆದಿದೆ ಅಂತ ನಿಮಗೆ ಪ್ರಶ್ನೆ ಬಂದರೆ, ಭಾರತವು ಈ ಪರಿಕಲ್ಪನೆಯನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದೆ. ರಾಜನಿರ್ದೇಶಕ ತತ್ವಗಳು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸರಿನಾ? ಆದರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಿದೆ ಅಂದರೆ, ಐರ್ಲೆಂಡ್ ಕೂಡ ಈ ಪರಿಕಲ್ಪನೆಯನ್ನು ಸ್ಪೇನ್ ಸಂವಿಧಾನದಿಂದ ಪಡೆದಿತ್ತು. ಸರಿನಾ? ಇಂಡಿಯಾ ಹ್ಯಾಸ್ ಬಾರೋಡ್ ಇಟ್ ಫ್ರಮ್ ಐರ್ಲೆಂಡ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಸೊ ಬಟ್ ಐರ್ಲೆಂಡ್ ಕೂಡ ಅದನ್ನು ಸ್ಪೇನ್ ಸಂವಿಧಾನದಿಂದ ಪಡೆದಿತ್ತು. ಸೊ ಇದು ನಿಮ್ಮ ಗಮನಕ್ಕೆ ಇರಲಿ. ಇದು ಪರೀಕ್ಷೆಯಲ್ಲಿ ಕೇಳಿದರೆ ಇದನ್ನು ನಿಮಗೆ ನೆನಪಿರಬೇಕು. ಸೊ DPSP ಅಂದರೆ ಐರ್ಲೆಂಡ್ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸರಿನಾ? ಆಮೇಲೆ ಈ ಪರಿಕಲ್ಪನೆಯನ್ನು ಸೇರಿಸುವ ಉದ್ದೇಶ ಏನು, ಯಾಕೆ ಸೇರಿಸಲಾಯಿತು ಸ್ನೇಹಿತರೆ? ಸಂವಿಧಾನ ರಚನಾಕಾರರ ದೃಷ್ಟಿಯಲ್ಲಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಸಾಕಾಗೋದಿಲ್ಲ. ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ ಒಂದು ಕೊಟ್ಟರೆ ಅದೊಂದು ಕೊಟ್ಟರೆ ಪೊಲಿಟಿಕಲ್ ಡೆಮೋಕ್ರಸಿ ಒಂದು ಕೊಟ್ಟರೆ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ಸಿಕ್ಕಂಗೆ ಆಗುತ್ತಾ? ನೋ. ಅದರ ಜೊತೆಗೆ ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿ ಕೂಡ ಸಾಧಿಸಬೇಕು ಸ್ನೇಹಿತರೆ. ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಸಾಲದು, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಬೇಕೆಂಬ ಆಶಯದಿಂದ ಈ DPSPಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು ಸ್ನೇಹಿತರೆ. ಅಂದರೆ ಜನರಿಗೆ ಕೇವಲ ಮತದಾನ ಹಕ್ಕು ನೀಡುವುದಷ್ಟೇ ಅಲ್ಲ, ಪೊಲಿಟಿಕಲ್ ಡೆಮೋಕ್ರಸಿಯಿಂದ ಮತದಾನ ಹಕ್ಕು ನೀಡುವುದಷ್ಟೇ ಅಲ್ಲ, ಅವರ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣಕ್ಕೆ ಒತ್ತು ಕೊಡುವ ದೃಷ್ಟಿಯಿಂದ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು. ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಇಲ್ಲಿ ಸಪ್ರೂ ಕಮಿಟಿ ಬಗ್ಗೆ ಗಮನಿಸಿ ನೀವು. ಸಪ್ರೂ ಸಮಿತಿ ಆಯಿತಾ, 1945 ಸಪ್ರೂ ಕಮಿಟಿ ಇಂಥ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ನಮ್ಮ ಸಂವಿಧಾನ ರಚನಾ ಸಭೆಗೆ ಶಿಫಾರಸು ಮಾಡಿತ್ತು. ಆಯಿತಾ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನು ಹೇಳ್ತಿದ್ದಲ್ಲ, ಸೊ ಆವಾಗ ಇದನ್ನು ಪ್ರಸ್ತಾವನೆ ಮಾಡಿತ್ತು. ಸರಿನಾ? ಯಾವ ಕಮಿಟಿ? ಸಪ್ರೂ ಕಮಿಟಿ. ಇದು ನಿಮಗೆ ಗೊತ್ತಿರಲಿ. ಸರಿನಾ? ಮತ್ತು ಸಂವಿಧಾನದ ಪಾರ್ಟ್ 4 ಭಾಗ 4ರಲ್ಲಿ
ಅಂದರೆ ಆರ್ಟಿಕಲ್ 36ರಿಂದ 51ರವರೆಗೆ ಈ ತತ್ವಗಳಿಗೆ ಮೀಸಲಾಗಿದೆ. ಸರಿನಾ? ಸೊ ಇಷ್ಟು ನಿಮಗೆ ಇದು ಗೊತ್ತಿರಲಿ. ಏನಪ್ಪ ಅಂತಂದರೆ ಸಂವಿಧಾನದ ಭಾಗ 3 ಸಂಪೂರ್ಣವಾಗಿ 36 to 51 DPSP ಬಗ್ಗೆ ಹೇಳುತ್ತೆ. ಸೊ ಫಸ್ಟು ನಿಮಗೆ ನೆನಪಿರಲಿ, ಐರ್ಲೆಂಡ್ ಮೂಲದಿಂದ ಬಂದಿದೆ, ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಸರಿನಾ? ಆಮೇಲೆ ಇದ್ರ ಉದ್ದೇಶ ಏನಪ್ಪ, DPSPಯ ಉದ್ದೇಶ ಏನಪ್ಪ ಅಂತಂದರೆ ಸೋಷಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿ, ಇದು ನಿಮಗೆ ಗೊತ್ತಿರಬೇಕು. ಫಸ್ಟು ನಮ್ಮ ಸಂವಿಧಾನ ರಚನಾ ಸಭೆಗೆ ಯಾವ ಕಮಿಟಿ ಶಿಫಾರಸು ಮಾಡಿದೆ ಅಂದರೆ ಸಪ್ರೂ ಕಮಿಟಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕನ್ಸಿಡರಿಂಗ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ MCQ ಆಗಿರ್ಬೋದು ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ. ಸರಿನಾ? ಈಗ ಒಂದೊಂದಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥ ನಾವು DPSPಗಳನ್ನ ತಿಳ್ಕೊತ ಹೋಗೋಣ. ಸೊ ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಂದ್ರೆ ನಾವು ಪ್ರಮುಖವಾಗಿ ಆರ್ಟಿಕಲ್ 37 ಬಗ್ಗೆ ತಿಳ್ಕೊಬೇಕು. ಆರ್ಟಿಕಲ್ 37 ಪರಿಚ್ಛೇದ 37 ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ 37 ಪ್ರಕಾರ ರಾಜ್ಯ ನಿರ್ದೇಶಕ ತತ್ವಗಳನ್ನು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದು ಅಥವಾ ಆಗುವುದಿಲ್ಲ. ಅಂದರೆ ಇವು ನಾನ್ ಜಸ್ಟಿಸಿಬಲ್. ವಿ ಕ್ಯಾನ್ ನಾಟ್ ಎನ್ಫೋರ್ಸ್ ದೆಮ್ ಇನ್ ದ ಕೋರ್ಟ್ ಆಫ್ ಲಾ. ಸೊ ದ್ಯಾಟ್ಸ್ ವೈ ದೇ ಆರ್ ನಾನ್ ಜಸ್ಟಿಸಿಬಲ್. ಬಟ್ ಇಲ್ಲಿ ಸಾಮಾನ್ಯವಾಗಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಏನಪ್ಪ ಅಂತಂದರೆ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗೋದಿಲ್ಲ ಅಂದರೆ ಇವಳಿಗೆ ಮಹತ್ವ ಇದೆಯಾ ಇಲ್ವೇ ಇಲ್ವಾ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಖಂಡಿತವಾಗಿಯೂ ಇದೆ ಸ್ನೇಹಿತರೆ, ಖಂಡಿತವಾಗಿಯೂ ಮಹತ್ವ ಇದೆ. ಏನಪ್ಪ ಅಂದರೆ ಆರ್ಟಿಕಲ್ 37 ಏನು ಹೇಳುತ್ತಂದರೆ ಈ ತತ್ವಗಳನ್ನು ದೇಶದ ಆಡಳಿತದಲ್ಲಿ ಮೂಲಭೂತವಾದಗಳು ಎಂದು ಗುರುತಿಸುತ್ತದೆ. ಈ ಏನು DPSP ಇದೆಯಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು, ದೇ ಆರ್ ಫಂಡಮೆಂಟಲ್ ಅಂತ ಹೇಳುತ್ತೆ, ಮೂಲಭೂತ ಅಂತ ಹೇಳುತ್ತೆ. ಅಂದರೆ ಈ ತತ್ವಗಳನ್ನು ನ್ಯಾಯ ಜಾರಿಗೊಳಿಸಲಾಗದು, ಆದರೆ ಇವು ದೇಶದ ಆಡಳಿತದಲ್ಲಿ ಮೂಲಭೂತ, ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದ್ರೆ ದೇ ಆರ್ ಫಂಡಮೆಂಟಲ್ ಅಂತ ಘೋಷಿಸಲಾಗಿದೆ ಸ್ನೇಹಿತರೆ. ಸರ್ ಇದು ನಿಮಗೆ ಗಮನ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಯಾಕೆ ಸಾಧ್ಯವಿಲ್ಲ ಅಂತಂದರೆ ಸರ್ಕಾರವು ಅಂತಿಮವಾಗಿ ಜನರ ಮುಂದೆ ಉತ್ತರಾದಿತ್ವತೆ ಹೊಂದಿರುತ್ತದೆ. ಸರ್ಕಾರವು ಜನರ ಪ್ರಶ್ನೆಗಳಿಗೆ ಜನರಿಗೆ ಆನ್ಸರ್ ಕೊಡಬೇಕಲ್ವಾ. ಸೊ ಇಲ್ಲಿ DPSPಯಲ್ಲಿ ಇರ್ತಕ್ಕಂಥ ಸೋಷಲ್ ವೆಲ್ಫೇರ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ಅಂಶಗಳನ್ನ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಅದನ್ನು ಮಾಡಲಿಲ್ಲ ಅಂತಂದರೆ ಹೋಯಿತು, ಆ ಸರ್ಕಾರ ಹೋಯಿತು, ಬೇರೆ ಸರ್ಕಾರ ಬರುತ್ತೆ. ಸೊ ಅವ್ರು ವೆಲ್ಫೇರ್ ಬಗ್ಗೆ ಕೇರ್ ಆ ವೆಲ್ಫೇರ್ ಎಲ್ಲಿ ಮೆನ್ಷನ್ ಆಗಿದೆ? DPSPಯಲ್ಲಿ ಮೆನ್ಷನ್ ಆಗಿದೆ ಸ್ನೇಹಿತರೆ. ಸೊ ಸರ್ಕಾರವು ಅಂತಿಮವಾಗಿ ಜನರ ಮುಂದೆ ಉತ್ತರಾದಿತ್ಯ ಹೊಂದಿರುತ್ತೆ. ಹೀಗಾಗಿ DPSPಗಳ ನಿಜವಾದ ಶಕ್ತಿ ನ್ಯಾಯಾಲಯದ ನೇರ ಜಾರಿಯಲ್ಲಿಲ್ಲ, ಬದಲಿಗೆ ನೈತಿಕ ಮತ್ತು ರಾಜಕೀಯ ಒತ್ತಡದಲ್ಲಿದೆ. ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು, ಜನರು ವೆಲ್ಫೇರ್ ಮಾಡಲೇಬೇಕು. ಯಾಕಂದ್ರೆ ನಾವು ಮತ್ತೆ ಆಡಳಿತಕ್ಕೆ ಬರಬೇಕಂದ್ರೆ ಜನರಿಗೆ ಒಳ್ಳೇದು ಮಾಡಿದಾಗ ಅವ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋದು ಇರುತ್ತೆ. ದ್ಯಾಟ್ಸ್ ವೈ ದೇ ವಿಲ್ ನಾಟ್ ಡೂ ಇಟ್. ಅಂದರೆ ದ್ಯಾಟ್ಸ್ ವೈ ದೇ ವಿಲ್ ನಾಟ್ ಡೂ ಎನಿಥಿಂಗ್ ಅಪಾರ್ಟ್ ಫ್ರಮ್ away from this DPSP. So that's why they do all the principles which are mentioned in the DPSP. Political parties ಇದ್ದವರು ತಮ್ಮ ಆಡಳಿತಾವಧಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದೊಂದು ನೆನಪಿಟ್ಟುಕೊಳ್ಳಿ. ಆರ್ಟಿಕಲ್ 37 ಏನಂತ ಹೇಳುತ್ತೆ ಅಂದರೆ ನಾಟ್ ಜಸ್ಟಿಸೇಬಲ್ DPSP ನಾಟ್ ಜಸ್ಟಿಸೇಬಲ್ ಬಟ್ ಫಂಡಮೆಂಟಲ್ ಇನ್ ಗವರ್ನೆನ್ಸ್. ಸೊ ಇಷ್ಟು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಸೊ ನಾನು ಅರ್ಥ ಆಯಿತು ಅಂತ ಭಾವಿಸ್ತೇನೆ ನಿಮಗೆ. ಸರಿನಾ? ಇವಾಗ ನಾವೇನು ನೋಡೋಣಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಗಳ ತತ್ವಗಳ ಕಂಪ್ಯಾರಿಸನ್ ನೋಡೋಣ. ಇದು ಅತ್ಯಂತ ಪ್ರಮುಖವಾದಂಥ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ವ್ಯತ್ಯಾಸ ಸ್ನೇಹಿತರೆ. ಮೊದಲನೇದಾಗಿ ಏನಪ್ಪ ಅಂದರೆ ನ್ಯಾಯಾಲಯದಲ್ಲಿ ಜಾರಿ ಯಾವ ರೀತಿ ಇದೆ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳು ಕಂಪೇರ್ ಮಾಡಿದಾಗ ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ ನಾವು ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು. ದ್ಯಾಟ್ ಮೀನ್ಸ್ ದ್ಯಾಟ್ ಜಸ್ಟಿಸೇಬಲ್ ಆಯಿತಾ. ಅದು ವೈಲೇಟ್ ಆದರೆ ವಿ ಕ್ಯಾನ್ ಕ್ವಶನ್ ಇನ್ ದ ಕೋರ್ಟ್ ಆಫ್ ಲಾ, ನಮ್ದು ಇದು ವೈಲೇಟ್ ಆಗಿದೆ ಸ್ವಾಮಿ ಅಂತ ನಾವು ಹೇಳಬಹುದು. ಆದರೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ದೇ ಆರ್ ನಾಟ್ ಜಸ್ಟಿಸೇಬಲ್, ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗದು ಸ್ನೇಹಿತರೆ. ಸರಿನಾ? ನೆಕ್ಸ್ಟು ಎರಡನೇದೇನಂತಂದರೆ ಉದ್ದೇಶ ಏನಿದೆ, ಇದು ಮೂಲಭೂತ ಹಕ್ಕುಗಳ ಉದ್ದೇಶ ಏನಿದೆ ಅಂತಂದರೆ ಮೂಲಭೂತ ಹಕ್ಕುಗಳು ಪ್ರಜೆಯ ವಿರುದ್ಧ ರಾಜ್ಯದ ಅತಿಕ್ರಮಣವನ್ನು ತಡೆಯುತ್ತೆ. ದ್ಯಾಟ್ ಮೀನ್ಸ್
ಇಟ್ ಪ್ರಿವೆಂಟ್ಸ್ ಗೋರ್ಮೆಂಟ್ ಆ್ಯಕ್ಷನ್. ಇಟ್ಸ್ ಕೈಂಡ್ ಆಫ್ ಅ ನೆಗೆಟಿವ್ ಕನೋಟೇಷನ್ ಅಂತ ಹೇಳ್ಬೋದು, ನಕಾರಾತ್ಮಕ ಅಂತೂ ಹೇಳ್ಬೋದು. ಅಂದರೆ ನೀವು ಯಾವುದಾದ್ರು ಒಂದು ಲಾ ತಂದು ನಮ್ಮ ರೈಟ್ಸ್ನ ವೈಲೇಟ್ ಮಾಡುತ್ತೆ ಅಂದರೆ ಆ ಫಂಡಮೆಂಟಲ್ ರೈಟ್ಸ್ ಅದಕ್ಕೊಂದು ಸ್ಟಾಪ್ನ ತರುತ್ತೆ. ಇಟ್ ಪ್ರಿವೆಂಟ್ಸ್ ಗೋರ್ಮೆಂಟ್ ಆ್ಯಕ್ಷನ್ ವಿಚ್ ಆರ್ ಡೆಟ್ರಿಮೆಂಟಲ್ ಟು ದ ಸಿಟಿಸನ್ಸ್ ರೈಟ್ಸ್. ಆಯಿತಾ. ಅದೇ ರೀತಿ ಅದೇ ನೀವು DPSPಗಳು ರಾಜ್ಯವನ್ನು ಜನಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿಸುವಂತೆ ಪ್ರೇರೇಪಿಸುತ್ತೆ. ರಾಜ್ಯವನ್ನು ಕಲ್ಯಾಣ ಕಾರ್ಯಗಳು ಅಂದರೆ ಯು ಹ್ಯಾವ್ ಟು ಡೂ ಗುಡ್ ಫಾರ್ ದ ಪೀಪಲ್, ವೆಲ್ಫೇರ್ ಮಾಡಲಿಕ್ಕೆ ಯಾವುದೆಲ್ಲ ಸ್ಕೀಮ್ನ ತರಬೋದು ಅಂದರೆ ಗೋರ್ಮೆಂಟ್ಗೆ ನೀವು ಆ್ಯಕ್ಷನ್ ಮಾಡಿ ಅಂತ ಇದು ಕೊಡುತ್ತೆ. ಸೊ ಇಟ್ಸ್ ಅ ಸಕಾರಾತ್ಮಕ, ಒಂದು ಪಾಸಿಟಿವ್ ಕನೋಟೇಷನ್ ಅಂತ ನಾವು ಹೇಳ್ಬೋದು. ಮೂರನೇದಾಗಿ ಹೇಳಬೇಕಂದ್ರೆ ಫಂಡಮೆಂಟಲ್ ರೈಟ್ಸು ರಾಜಕೀಯ ಪ್ರಭುತ್ವಕ್ಕೆ ಒತ್ತು ನೀಡುತ್ತೆ, ಪೊಲಿಟಿಕಲ್ ಡೆಮೋಕ್ರಸಿಗೆ ಒತ್ತು ನೀಡುತ್ತೆ, ವೋಟಿಂಗ್ ಪವರ್ಸನ್ನು ಕೊಡುತ್ತೆ. ಅದು DPSPಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಒತ್ತು ನೀಡುತ್ತೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ, ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿಗೆ ಇದು ಒತ್ತುಗಳನ್ನು ನೀಡುತ್ತೆ ಸ್ನೇಹಿತೆ. ಇವೆರಡೂ ಸೇರಿ ಅಂದರೆ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕಗಳು ಎರಡೂ ಸೇರಿ ನಮ್ಮ ಸಂವಿಧಾನದ, ನಮ್ಮ ಕಾನ್ಸ್ಟಿಟ್ಯೂಷನ್ದ ಉದ್ದೇಶವನ್ನು ಸಾಧಿಸುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ ನೋಡಿ, ಗ್ರಾನ್ವಿನ್ ಆಸ್ಟಿನ್ ಏನಿದಾರಲ್ಲ, ಗ್ರಾನ್ವಿನ್ ಆಸ್ಟಿನ್ ಅವರ ಅಭಿಪ್ರಾಯದಂತೆ ಈ ಒಟ್ಟಾಗಿ ಸಂವಿಧಾನ ಆತ್ಮವನ್ನು ರೂಪಿಸುತ್ತದೆ. ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳು ಒಟ್ಟಾಗಿ ಸೇರಿ ಸಂವಿಧಾನದ ಆತ್ಮವನ್ನು ರೂಪಿಸುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇವು ಪರಸ್ಪರ ವಿರೋಧಿ ಅಲ್ಲ, ಫಂಡಮೆಂಟಲ್ ರೈಟ್ಸು ಪರಸ್ಪರ ವಿರೋಧಿ ಅಲ್ಲ, ಬಟ್ ದೇ ಆರ್ ಬ್ಯಾಲೆನ್ಸಿಂಗ್ ಟು ಅಚೀವ್ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇನ್ ಉದ್ದೇಶ ಏನಿದೆ ಅನ್ನೋದು ಎರಡೂ ಸೇರಿ ಅಚೀವ್ ಮಾಡುತ್ತೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಸರಿನಾ? ಇವಾಗ ಈ DPSPಗಳ ವರ್ಗೀಕರಣನ ನೋಡೋಣ ಸ್ನೇಹಿತರೆ. ಸೊ ನಮ್ಮ ಈ ವರ್ಗೀಕರಣ ಅಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ರೀತಿಯಾದಂಥ ವರ್ಗೀಕರಣ ಇಲ್ಲ. ನಮ್ಮ ಅಧ್ಯಯನ ದೃಷ್ಟಿಯಿಂದ ನಾವು ಇದನ್ನು ವರ್ಗೀಕರಣ ಮಾಡಿದೆ. ಸಂವಿಧಾನ ಸ್ವತಃ ಈ ವರ್ಗೀಕರಣ ಮಾಡದಿದ್ದರೂ ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅದನ್ನು ಎಕ್ಸ್ಪರ್ಟ್ಸ್ ಈ ರೀತಿ ಮಾಡಿದ್ದಾರೆ. 3 ವಿಧಗಳಾಗಿ ಇದನ್ನು ವಿಂಗಡಿಸಿದ್ದಾರೆ. ಒಂದು ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು ಮತ್ತು ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳು ಸ್ನೇಹಿತರೆ. ಸರಿನಾ? ಮೊದಲನೇದು ಸಮಾಜವಾದಿ ತತ್ವಗಳು. ಇವು ಸಂಸತ್ತಿನ ಸಮಾನ ಹಂಚಿಕೆ, ಕಾರ್ಮಿಕರ ಕಲ್ಯಾಣ ಮತ್ತು ಸಮಾನ ವೇತನದಂಥ ಸಾಮಾಜಿಕ ಮತ್ತು ಆರ್ಥಿಕ ಆಶಯಗಳನ್ನು ಒಳಗೊಂಡಿದೆ. ಅಂದರೆ ಸಮಾಜವಾದಿ ಪರಿಕಲ್ಪನೆಗಳನ್ನು ಅದು ತೋರಿಸಿಕೊಡುತ್ತೆ. ಎರಡನೇದು ಗಾಂಧಿವಾದಿ ತತ್ವಗಳು. ಗಾಂಧಿಯವರು ತಮ್ಮ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಅವರು ಅಳವಡಿಸಿಕೊಂಡಂಥ ತತ್ವಗಳ ಬಿಂಬಿಸ್ತಕ್ಕಂಥ ಒಂದಿಷ್ಟು ಪ್ರಿನ್ಸಿಪಲ್ಗಳಿದೆ ಸ್ನೇಹಿತರೆ, ಒಂದು ನಿರ್ದೇಶಕ ತತ್ವಗಳಿದೆ ಯಾವಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳು ಮತ್ತು ಗೋಹತ್ಯೆ ನಿಷೇಧದಂಥ ಗಾಂಧೀಜಿಯವರ ಆಶಯಗಳ ಪ್ರತಿಬಿಂಬವನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಮೂರನೇದು ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳು ಸ್ನೇಹಿತರೆ. ಇವುಗಳಲ್ಲಿ ಯಾವ್ಯಾವ ಬರುತ್ತಪ್ಪ ಅಂತಂದರೆ ಏಕರೂಪ ನಾಗರಿಕ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವೇನು ಹೇಳ್ತೀವಿ, ನ್ಯಾಯಾಂಗದ ಪ್ರತ್ಯೇಕಂತ ಪಾಶ್ಚಾತ್ಯ ಉದಾರವಾದ ಪ್ರಭಾವವನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಹೀಗಾಗಿ ಈ 3 ಹೆಸರುಗಳನ್ನು ನೆನಪಿಟ್ಟುಕೊಳ್ಳಿ: ಸೋಷಲಿಸ್ಟ್, ಗಾಂಧಿಯನ್, ಲಿಬ್ರಲ್ ಆ್ಯಂಡ್ ಇಂಟೆಲೆಕ್ಚುವಲ್, ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳಂತ. ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾವು DPSPಯನ್ನು 3 ವಿಧವಾಗಿ ಡಿವೈಡ್ ಮಾಡಿದ್ದೇವೆ ಸ್ನೇಹಿತರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮುಂದೆ ನೋಡೋಣ, ಈ ಸಮಾಜವಾದಿ ತತ್ವಗಳು, ಸೋಷಲಿಸ್ಟ್ ಪ್ರಿನ್ಸಿಪಲ್ ಯಾವೆಲ್ಲ ಬರುತ್ತೆ ಅಂತ ನಾವು ನೋಡೋಣ. ಸೊ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಆರ್ಟಿಕಲ್ ಇಫ್ ಐ ಹ್ಯಾವ್ ಟು ಸೇ 38 ಬರುತ್ತೆ, 39, 41, 42, 43 ಇವು ಸೋಷಲಿಸ್ಟಿಕ್ ಪ್ರಿನ್ಸಿಪಲ್, ಸಮಾಜವಾದಿ ತತ್ವಗಳ ಬಗ್ಗೆ ತಿಳಿಸುತ್ತೆ. ಸೊ ಮೊದಲನೇದಾಗಿ ನೋಡೋದಾದರೆ ಆರ್ಟಿಕಲ್ 38 ಜನರ ಕಲ್ಯಾಣವನ್ನು ಉತ್ತೇಜಿಸುವ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಮತ್ತು ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡೋದು ಇದರ ಪ್ರಮುಖ ಅಂಶಯ ಸ್ನೇಹಿತರೆ. ಸೊ ನೀವು ಪ್ರತಿಯೊಂದು ಆರ್ಟಿಕಲ್ನ ಏನು ಮೇನ್ ಕಂಟೆಂಟ್ ಏನಿದೆ ಅಂತ ಒಂದೇ ಸತಿ ನೋಡಿದ್ರೆ ಗೊತ್ತಾಗಲ್ಲ. ಕೀಪ್ ರಿವೈಸಿಂಗ್ ಇಟ್. ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕೀಪ್ ರಿವೈಸಿಂಗ್ ಇಟ್, ಯಾವ ಆರ್ಟಿಕಲ್ ಏನು ಹೇಳುತ್ತೆ ಅಂತ. ಓವರ್ ದ ಟೈಮ್ ನಿಮಗೆ ರಿಪಿಟೇಷನ್ ರಿವೈ ಆದಾಗ ನಿಮಗೆ ರಿಟೇನ್ ಆಗುತ್ತೆ. ಸರಿನಾ? ಈಗ ಆರ್ಟಿಕಲ್ 39 ಏನು ಹೇಳುತ್ತಪ್ಪ ಅಂತಂದರೆ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗೋದನ್ನು ತಡೆಯುವುದಕ್ಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವ ಆಶಯ ಮತ್ತು ಮಕ್ಕಳು ಹಾಗೂ ಕಾರ್ಮಿಕ ಶೋಷಣೆ ತಡೆಯುವ ಗುರಿ ಇದರಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆರ್ಟಿಕಲ್ 39 39A ಏನು ಹೇಳುತ್ತಪ್ಪ ಅಂತಂದರೆ ಆರ್ಥಿಕ ಅಡಚಣೆಯಿಂದ ಯಾರೂ ನ್ಯಾಯದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಉಚಿತ ಕಾನೂನು ನೀಡುವ ಆಶಯನ್ನು ಇದು ಹೊಂದಿದೆ ಸ್ನೇಹಿತರೆ. ಇದನ್ನು ಯಾವ ಒಂದು ತಿದ್ದುಪಡಿ ಮುಖಾಂತರ ಸೇರಿಸಿದ್ರಪ್ಪ ಅಂತಂದ್ರೆ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಫ್ರೀ ಲೀಗಲ್ ಏಡ್ ಬಗ್ಗೆ ಇದು ಮಾತಾಡುತ್ತೆ ಸ್ನೇಹಿತರೆ. ಫ್ರೀ ಲೀಗಲ್ ಏಡು ಯಾರಿಗೆ ಹಣದ ಕೊರತೆಯಿಂದ
ನ್ಯಾಯ ಸಿಗದೆ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ತಂದರೆ ಸ್ನೇಹಿತರೆ. ಆರ್ಟಿಕಲ್ 41 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತಪ್ಪ ಅಂದರೆ, ಕೆಲಸ, ಶಿಕ್ಷಣ ಹಾಗೂ ನಿರುದ್ಯೋಗ ಮತ್ತು ವೃದ್ಧಾಪ್ಯದಂಥ ಸಂದರ್ಭಗಳಲ್ಲಿ ಸಾರ್ವಜನಿಕ ನೆರವಿನ ಆಶಯವನ್ನು ಇದು ಹೊಂದಿದೆ ಸ್ನೇಹಿತರೆ. 42ನ ನಾವು ನೋಡೋದಾದರೆ, ಮಾನವೀಯ ಕೆಲಸದ ಪರಿಸ್ಥಿತಿ ಮತ್ತು ಹೆರಿಗೆ ರಜೆಯ ನಿಬಂಧನೆಗೆ ಹೊರತಂತೆ ಮೆಟರ್ನಿಟಿ ಬೆನಿಫಿಟ್ನ ಹೇಳುತ್ತೆ, ಮೆಟರ್ನಿಟಿ ಲೀವ್ ಬಗ್ಗೆ ಇದು ಹೇಳುತ್ತೆ ಸ್ನೇಹಿತರೆ. ಮತ್ತು 43 ಏನು ಹೇಳುತ್ತಪ್ಪ ಅಂದರೆ, ಕಾರ್ಮಿಕರ ಜೀವನ ವೇತನ ಮತ್ತು ಉತ್ತಮ ಜೀವನ ಮಟ್ಟದ ಆಶಯವನ್ನು ಹೊಂದಿದೆ ಸ್ನೇಹಿತರೆ. 43 ಅದ್ರ ಬಗ್ಗೆ ಹೇಳುತ್ತೆ. ಸೊ ಹೀಗಾಗಿ ಈ ಆರ್ಟಿಕಲ್ಸ್ ಹಿಂದಿರುವ ಮುಖ್ಯ ಉದ್ದೇಶ ಏನಪ್ಪ, ಇದೆಲ್ಲ ಆರ್ಟಿಕಲ್ ಮುಖ್ಯ ಉದ್ದೇಶ ಏನಿದೆ ನಾವು ಎಲ್ಲನೂ ನೋಡಿದಾಗ, ಫ್ರೀ ಲೀಗಲ್ ಏಡ್ ಆಗಿರ್ಬೋದು, ಕಾರ್ಮಿಕರಿಗೆ ಜೀವನ ವೇತನ ಆಗಿರ್ಬೋದು, ಕೆಲಸ, ಶಿಕ್ಷಣ ಮತ್ತು ನಿರುದ್ಯೋಗ ವೃದ್ಧಾಪ್ಯ ಸಂದರ್ಭ ನೆರವು ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಮಾಜಿಕ ದಟ್ ಮೀನ್ಸ್ ಸೋಷಿಯಲ್ ಮತ್ತು ಆರ್ಥಿಕ ದಟ್ ಈಸ್ ಎಕನಾಮಿಕ್ ಡೆಮಾಕ್ರಸಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವು ಪ್ರಯತ್ನ ಪಡ್ತವೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಇದು ಸಮಾಜವಾದಿ ತತ್ವಗಳಲ್ಲಿ ಇಷ್ಟೆಲ್ಲ ಬರುತ್ತೆ ಸ್ನೇಹಿತರೆ, ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನಾವು ಈಗ ಗಾಂಧಿವಾದ ತತ್ವಗಳನ್ನ ತಿಳಿಸ್ಕೊಡ್ತಕ್ಕಂಥ ಆರ್ಟಿಕಲ್ಸ್ ಯಾವ್ಯಾವಪ್ಪ ಅಂತಂದರೆ, ಅಂದರೆ DPSP ತತ್ವಗಳು ಯಾವ್ಯಾವ ಅಂದರೆ, ದಟ್ಸ್ ಆರ್ಟಿಕಲ್ 40, ಆರ್ಟಿಕಲ್ 43, 46, 47 ಮತ್ತು 48. ಸೊ ನಾವು ಆರ್ಟಿಕಲ್ 40 ಬಗ್ಗೆ ನೋಡೋದಾದರೆ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಬಗ್ಗೆ ಅದು ಹೇಳಿಕೊಡುತ್ತದೆ ಸ್ನೇಹಿತರೆ. ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸ್ವಯಂ ಆಡಳಿತದ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯ ಅಧಿಕಾರ ನೀಡುವ ಆಶಯ ಇದರಲ್ಲಿದೆ. ಸೊ ಗಾಂಧೀಜಿಯವರು ಗ್ರಾಮಗಳು ಸುಧಾರಣೆ ಆದರೆ ದೇಶವು ಸುಧಾರಣೆ ಆಗುತ್ತಂತ ಆಶಯ ಇಟ್ಟು, ಸೊ ಅಂಥ ಒಂದು ಇದು ಇದರಲ್ಲಿದೆ ಸ್ನೇಹಿತರೆ. ಸರಿನಾ? ಇನ್ನೊಂದು ನೆನಪಿಟ್ಟುಕೊಳ್ಳಿ, 1992ರಲ್ಲಿ 73ನೇ ತಿದ್ದುಪಡಿಯ ಮೂಲಕ ಇದನ್ನು ನಾವು ಸಾಕಾರಗೊಳಿಸಿದ್ವಿ. ಈ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇದು ಗ್ರಾಮ ಪಂಚಾಯತಿ ಸಂಘಟನೆಯನ್ನು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟರು ಪಂಚಾಯತಿಗೆ, ದಟ್ ಈಸ್ ಬೈ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ 1992 ಸ್ನೇಹಿತರೆ. ನಂತರ ನಾವು 43ನೇ ಆರ್ಟಿಕಲ್ನ ನೋಡೋದಾದರೆ ಅದೇನು ಹೇಳುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವ ಆಶಯವನ್ನು ಹೊಂದಿದೆ. ಅದೇ ರೀತಿ ಈಗ ಆರ್ಟಿಕಲ್ 46ನ ನೋಡೋದಾದರೆ ಪರಿಶಿಷ್ಟ ಜಾತಿ ಪಂಗಡಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದರ ಜೊತೆಗೆ ಅವರನ್ನು ಶೋಷಣೆ ಮತ್ತು ಸಾಮಾಜಿಕ ಅನ್ಯಾಯದಿಂದ ರಕ್ಷಿಸುವ ಒಂದು ಆಶಯವನ್ನು ಹೊಂದಿದೆ ಸ್ನೇಹಿತರೆ. ಆರ್ಟಿಕಲ್ 47 ನಾವು ನೋಡೋದಾದರೆ ಪೌಷ್ಟಿಕತೆ ಮಟ್ಟ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಮಾದಕ ಪಾನೀಯಗಳು ಮತ್ತು ಆರೋಗ್ಯಕ್ಕೆ ಹಾನಿಕರವಾದ ಔಷಧಿಗಳ ಸೇವನೆಯನ್ನು ನಿಷೇಧಿಸುವ ಆಶಯವನ್ನು ಹೊಂದಿದೆ ಸ್ನೇಹಿತರೆ. ನಾವು ಆರ್ಟಿಕಲ್ 48 ನೋಡೋದಾದರೆ ಕೃಷಿ ಮತ್ತು ಪಶು ಸಂಗೋಪನೆ ಆಧುನೀಕರಣ, ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗೂ ಜಾನುವಾರುಗಳ ತಳಿ ಸಂರಕ್ಷಣೆಗೆ ಸಂಬಂಧಿಸಿದೆ. ಇದರಲ್ಲಿ ಗೋಹತ್ಯೆ ನಿಷೇಧದ ಆಶಯವೂ ಕೂಡ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಆರ್ಟಿಕಲ್ಸ್ಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಅಂದರೆ 40, 43, 46, 47 ಇದೆಲ್ಲ ಗ್ರಾಮೀಣಾಭಿವೃದ್ಧಿ, ದುರ್ಬಲ ವರ್ಗಗಳ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಮತ್ತು ಪಶುಸಂಗೋಪನೆ ಅಂತ ಗಾಂಧಿವಾದಿಯ ಅಂಶಗಳನ್ನು, ತತ್ವಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋದಾದರೆ ಉದಾರವಾದಿ ಮತ್ತು ಬೌದ್ಧಿಕ ತತ್ವಗಳು, ಲಿಬ್ರಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್ ಯಾವೆಲ್ಲ ಇದೆ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಯಾವೆಲ್ಲ ಆರ್ಟಿಕಲ್ ಇದ್ದಾವೆ ಅಂತಂದರೆ 44, 45, 48A, 49, 50 ಮತ್ತು 51 ಸ್ನೇಹಿತರೆ. ಅದರಲ್ಲಿ ನಾವು 44 ನೋಡೋದಾದರೆ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಅಂತ ನಾವು ಹೇಳ್ತೀವಿ. ಎಲ್ಲ ಪ್ರಜೆಗಳಿಗೆ ಒಂದೇ ರೀತಿಯ ವೈಯಕ್ತಿಕ ಕಾನೂನು, ವಿಶೇಷವಾಗಿ ವಿವಾಹ ಮತ್ತು ಉತ್ತರಾಧಿಕಾರದಂತಹ ವಿಷಯಗಳಲ್ಲಿ ಜಾರಿಗೊಳಿಸಕ್ಕಂಥ ಆಶಯ ಸ್ನೇಹಿತರೆ. ನಾವು 45 ನೋಡೋದಾದರೆ ಆರ್ಟಿಕಲ್ 45ರಲ್ಲಿ ಮಕ್ಕಳ ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸ್ನೇಹಿತರೆ. ಇದನ್ನು 86ನೇ ತಿದ್ದುಪಡಿಯ ಮುಖಾಂತರ ಇದನ್ನು ರೂಪವನ್ನು ಬದಲಾಯಿಸಿದೆ, ಬೇರೆ ರೀಡಿಫೈನ್ಡ್ ಆಯಿತಾ ಸರಿನಾ. ಆರ್ಟಿಕಲ್ 40ನ್ನು ರೀಫ್ರೈಸ್ ಮಾಡಲಾಯಿತು. ನೆಕ್ಸ್ಟ್ ಆರ್ಟಿಕಲ್ 48A ಎದರ ಬಗ್ಗೆ ಮಾತಾಡುತ್ತದೆ, ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಇದು ಸಂಬಂಧಿಸಿದ ಸ್ನೇಹಿತರೆ. ಈ ಒಂದು 48A ಆರ್ಟಿಕಲನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಇದನ್ನು ಸೇರಿಸಲಾಯಿತು ಸ್ನೇಹಿತರೆ. ನಾವು ಆರ್ಟಿಕಲ್ 49 ನೋಡೋದಾದರೆ ಸ್ಮಾರಕಗಳ ಸಂರಕ್ಷಣೆ ಆಯಿತಾ. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಐತಿಹಾಸಿಕ ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆಗೆ ಇದು ಸಂಬಂಧಿಸಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಆರ್ಟಿಕಲ್ 50 ನೋಡೋದಾದರೆ ನ್ಯಾಯಾಂಗದ ಪ್ರತ್ಯೇಕತೆ, ಸಪ್ರೇಷನ್ ಆಫ್ ಜುಡಿಷರಿ ಅಂತ ಹೇಳ್ಬೋದು. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವ ಆಶಯವನ್ನು ಇದು ಹೊಂದಿದೆ. ಇದು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಅಧಿಕಾರದ ದುರುಪಯೋಗವನ್ನು ತಡೆಯುವ ದೃಷ್ಟಿಯಿಂದ ಪ್ರಮುಖವಾಗಿದೆ ಸ್ನೇಹಿತರೆ.
ಸರಿನಾ. ಮತ್ತು ಕೊನೆಯದಾಗಿ ಆರ್ಟಿಕಲ್ 50ವನ್ನು ಅಂತಾರಾಷ್ಟ್ರೀಯ ಶಾಂತಿ ಪ್ರವಾಸ, ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಶಾಂತಿಯನ್ನು ಉತ್ತೇಜಿಸುವುದು ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವುದು ಮತ್ತು ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ಆಶೆಯನ್ನು ಹೊಂದಿದೆ. ಸೊ ಹೀಗಾಗಿ ಆರ್ಟಿಕಲ್ 44ಇಂದ 51ರವರೆಗೆ ಇರುವ ತತ್ವಗಳು ಕಾನೂನು, ಪರಿಸರ, ನ್ಯಾಯಾಂಗ ಮತ್ತು ಅಂತಾರಾಷ್ಟ್ರೀಯ ಶಾಂತಿಯುತ ವಿಶಾಲ ವಿಷಯಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಆಮೇಲೆ ಒಂದು ನೋಡಿ, ನೀವು ನ್ಯೂಸ್ ಪೇಪರಲ್ಲಿ ಓದಿರ್ತೀರಾ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಆಗಿರ್ಬೋದು, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ನೋಡ್ತಿರ್ತೀರಾ. ಒಂದು ವಿಶೇಷವಾದಂಥ ಚರ್ಚೆಯಲ್ಲಿರ್ತಕ್ಕಂಥ ಆರ್ಟಿಕಲ್ ಯಾವತ್ತಪ್ಪ ಅಂದ್ರೆ ಆರ್ಟಿಕಲ್ 44 ಸ್ನೇಹಿತರೆ. ಆರ್ಟಿಕಲ್ 44 ಏಕರೂಪ ನಾಗರಿಕ ಸಂಹಿತೆ. ಇದು ಇವಾಗ ಕೂಡ ಯಾವಾಗಿದ್ದರೂ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ ಆಗಿದೆ. ಅಂದರೆ ನಿರ್ದೇಶಕ ತತ್ವಗಳಲ್ಲಿ ಅತ್ಯಂತ ಹೆಚ್ಚು ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗೆ ಒಳಗಾಗಿರ್ತಕ್ಕಂಥ ತತ್ವಗಳಲ್ಲಿ ಇದು ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ, ಸರಿನಾ. ಸೊ ಇಟ್ ಈಸ್ ಆಲ್ವೇಸ್ ಇನ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿವಾಹ ಆಗಿರ್ಬೋದು, ಉತ್ತರಾಧಿಕಾರ ಮುಂತಾದ ವೈಯಕ್ತಿಕ ಕಾನೂನುಗಳ ಕ್ಷೇತ್ರದಲ್ಲಿ ಎಲ್ಲ ಪ್ರಜೆಗಳು ಒಂದೇ ರೀತಿಯ ನಾಗರಿಕ ಕಾನೂನು ಇರಬೇಕೆಂಬ ಆಶಯವನ್ನು ಈ ಆರ್ಟಿಕಲ್ 44 ಹೊಂದಿದೆ ಸ್ನೇಹಿತರೆ. ಸರಿ, ಈ ವಿಷಯದಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ಶಾಬಾನೋ ಪ್ರಕರಣ 1985 ಇದು ತುಂಬ ಪ್ರಮುಖವಾಗಿದೆ. ಜೀವನಾಂಶದ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಯೂನಿಫಾರ್ಮ್ ಸಿವಿಲ್ ಕೋಡ್ನ ಅಗತ್ಯತೆ ಬಗ್ಗೆ ರಾಷ್ಟ್ರೀಯ ಚರ್ಚೆಯನ್ನು ಹುಟ್ಟಿಹಾಕುತ್ತೆ ಸ್ನೇಹಿತರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಥವಾ ತರಬೇಕು ಅನ್ನೋ ಒಂದು ಆಶಯವನ್ನು ಹುಟ್ಟಾಕುತ್ತೆ ಈ ಒಂದು ಜಡ್ಜ್ಮೆಂಟ್ ಸ್ನೇಹಿತರೆ. ಆಮೇಲೆ ಇನ್ನೊಂದು ಪ್ರಮುಖ ಉದಾಹರಣೆಯಾಗಿ ನಾವು ಗೋವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಏನಪ್ಪ ಅಂತಂದರೆ, ಗೋವಾ ತನ್ನದೇ ಆದಂಥ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದೋದು ಇಲ್ಲಿ ಗಮನಾರ್ಹವಾದಂಥ ಪಾಯಿಂಟ್ ಸ್ನೇಹಿತೆ. ಗೋವಾ ರಾಜ್ಯ ಈಗಾಗಲೇ ತನ್ನದೇ ಆದ ಏಕರೂಪ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿದೆ. ಪೋರ್ಚುಗೀಸ್ ನಾಗರಿಕ ಸಂಹಿತೆಯ ಪರಂಪರೆ, ಸರಿನಾ. ಆಮೇಲೆ ಅದೇ ರೀತಿ ಉತ್ತರಾಖಂಡ ತನ್ನದೇ ಸಂಹಿತೆಯನ್ನು ಜಾರಿಗೊಳಿಸಿದ ಪ್ರಮುಖ ರಾಜ್ಯ ಅಂತ ಕೂಡ ನಿಮಗೆ ನೆನಪಿರಬೇಕು. ಉತ್ತರಾಖಂಡ ಇತ್ತೀಚೆಗೆ ತನ್ನದೇ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೊಳಿಸಿದ ಮೊದಲ ಪ್ರಮುಖ ರಾಜ್ಯವಾಗಿದೆ ಸ್ನೇಹಿತರೆ. ಸೊ ವಿದ್ಯಾರ್ಥಿಗಳು ಗಮನಬೇಕಾದ ಅಂಶ ಏನೆಂದರೆ, ಇದು ಕೇವಲ ಕಾನೂನಿನ ವಿಷಯವಲ್ಲ, ಇದು ವೈಯಕ್ತಿಕ ಕಾನೂನುಗಳು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ನಡುವಿನ ಸೂಕ್ಷ್ಮ ಸಮತೋಲನದ ವಿಷಯ ಆಗಿದೆ ಸ್ನೇಹಿತರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್, ಆಯಿತಾ. ಆರ್ಟಿಕಲ್ 44 ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಈ DPSC ಇರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನ ಅವಾಗವಾಗ ರಿವೈಸ್ ಮಾಡಿ ಸ್ನೇಹಿತರೆ. ನಿಮಗೆ ಏನಪ್ಪ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ. ಈ ಕಡೆ ಆರ್ಟಿಕಲ್ಸ್ ನಂಬರ್ ಕೊಟ್ಟಿರ್ತಾರೆ, ಇಲ್ಲಿ ಕಂಟೆಂಟ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಜಾಯಿನ್ 1, 2, 3 ಕೊಟ್ಟಿರ್ತಾರೆ. ಆರ್ಟಿಕಲ್ 41, ಇಲ್ಲಿ 44, ಹೀಗೆ 39 ಕೊಟ್ಟಿರ್ತಾರೆ, ಇಲ್ಲಿ ಕಂಟೆಂಟ್ ಕೊಟ್ಟಿರ್ತಾರೆ. ಸೊ ಹ್ಯಾವ್ ಟು ನಿಮ್ಗೆ ಗೊತ್ತಿದ್ದರೆ ಬೇಗ ಆನ್ಸರ್ ಮಾಡ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ವಾಟ್ ಆರ್ಟಿಕಲ್ 39A ಟಾಕ್ಸ್ ಅಬೌಟ್ ಫ್ರೀ ಲೀಗಲ್ ಏಡ್ ಅಂತ ನಿಮ್ಗೆ ಗೊತ್ತಿರಬೇಕು ಕೊಟ್ಟಂಥ ಆಪ್ಷನ್ಗಳಲ್ಲಿ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಮುಂದೆ ನೋಡೋದಾದರೆ ಇನ್ನೊಂದು ಅಂದರೆ ಸ್ಪಾಟ್ಲೈಟ್ ಇರ್ತಕ್ಕಂಥ ಇನ್ನೊಂದು DPSP ಯಾವತ್ತಪ್ಪ ಅಂದರೆ ಆರ್ಟಿಕಲ್ 39A ಮತ್ತು ಆರ್ಟಿಕಲ್ 50 ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನಾವು ಆರ್ಟಿಕಲ್ 39A ನೋಡೋದಾದರೆ ಇಟ್ಸ್ ಟಾಕ್ಸ್ ಅಬೌಟ್ ಫ್ರೀ ಲೀಗಲ್ ಏಡ್, ಉಚಿತ ಕಾನೂನು ನೆರವು. ಆರ್ಥಿಕ ಅಡಚಣೆಯಿಂದ ಯಾರೂ ನ್ಯಾಯದಿಂದ ವಂಚಿತರಾಗಬಾರದು ಎಂಬುದು ಇದರ ಮೂಲ ಆಶಯ ಆಗಿದೆ ಸ್ನೇಹಿತರೆ, ಸರಿನಾ. ಈ ತತ್ವದ ಅನುಷ್ಠಾನಕ್ಕಾಗಿ ಟು ಇಂಪ್ಲಿಮೆಂಟ್ ದಿಸ್, ಈ ಒಂದು ಪ್ರಿನ್ಸಿಪಲ್ನ ಇಂಪ್ಲಿಮೆಂಟ್ ಮಾಡೋದಕ್ಕಾಗಿಯೇ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ 1987 ಇದು ಎನ್ಯಾಕ್ಟ್ ಮಾಡಿದ್ರು ಸ್ನೇಹಿತರೆ, ಆಯಿತಾ. ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ 1987 ಮೂಲಕ ಇದನ್ನು ಜಾರಿ ಮಾಡಲಾಗಿದೆ. ಲೋಕ್ ಅದಾಲತ್ತು ಮತ್ತು ಉಚಿತ ವಕೀಲರ ನೇಮಕದಂಥ ವ್ಯವಸ್ಥೆಗಳು ಕಾನೂನು ನೆರವಿನ ಭಾಗವಾಗಿದೆ ಅಂತ ಹೇಳ್ಬೋದು, ಸರಿನಾ. ಆಮೇಲೆ ಈಗ ಆರ್ಟಿಕಲ್ 50 ಏನು ಹೇಳುತ್ತಪ್ಪ ಅಂತಂದ್ರೆ ಸಪರೇಷನ್ ಆಫ್ ಜುಡಿಷರಿ, ಸರಿನಾ. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವ ಆಶಯವನ್ನು ಹೊಂದಿದೆ. ನ್ಯಾಯಾಂಗವು ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲು ಈ ತತ್ವ ಬಹಳ ಮುಖ್ಯ ಸ್ನೇಹಿತರೆ. ಸೊ ಹೆಚ್ಚಿನ ರಾಜ್ಯಗಳಿಗೆ ಕ್ರಿಮಿನಲ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಿರೋದನ್ನು ನಾವಿಲ್ಲಿ ನೋಡಬಹುದು. ಸೊ ಪ್ಲೀಸ್ ರಿಮೆಂಬರ್ 39A ಟಾಕ್ಸ್ ಅಬೌಟ್ ಫ್ರೀ ಲೀಗಲ್ ಏಡ್ ಆ್ಯಂಡ್ 50 ಟಾಕ್ಸ್ ಅಬೌಟ್ ಸಪ್ರೇಷನ್ ಆಫ್ ಜುಡಿಷರಿ ಫ್ರಾಮ್ ಎಕ್ಸಿಕ್ಯೂಟಿವ್. ಸೊ ಇಷ್ಟು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಸರಿನಾ. ಆಮೇಲೆ ನಾವು ಈಗಾಗಲೇ DPSPಗಳನ್ನು ನ್ಯಾಯಾಲಯದಲ್ಲಿ ನೇರವಾಗಿ ಜಾರಿಗೊಳಿಸಲಾಗುವುದಿಲ್ಲ ಅಂತ ನಾವು ನೋಡಿದ್ದೇವೆ, ಆಯಿತಾ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕ ನಾವು ಪ್ರಶ್ನೆಯನ್ನು ಏನು ಕೇಳ್ಕೋಬೇಕಪ್ಪ ಅಂತಂದರೆ, ಹಾಗಾದರೆ ಈ ತತ್ವಗಳು ಕೇವಲ ಪುಸ್ತಕದಲ್ಲೇ ಉಳಿದಿದೆಯಾ? ಈಸ್ ಇಟ್ ಓನ್ಲಿ ಇನ್ ಬುಕ್?
ಇಂಪ್ಲಿಮೆಂಟ್ ಆಗೇ ಇಲ್ವಾ ಅಂತ ನಾವು ಪ್ರಶ್ನೆ ಕೇಳಿದರೆ ಇಲ್ಲ, ಆ ರೀತಿ ಆಗಿಲ್ಲ ಸ್ನೇಹಿತರೆ. ಇಂಪ್ಲಿಮೆಂಟ್ ಮಾಡಲಾಗಿದೆ. ಕಾಲಕ್ರಮೇಣ ಹಲವು ನಿರ್ದೇಶಕ ತತ್ವಗಳ ಆಶಯಗಳು ನಿಜವಾದ ಕಾನೂನುಗಳು ಮತ್ತು ಸಂವಿಧಾನಾತ್ಮಕ ವ್ಯವಸ್ಥೆಗಳಾಗಿ ರೂಪುಗೊಂಡಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಸೇ ಆರ್ಟಿಕಲ್ 45, ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆ 2009 ತೊಗೊಂಬರ್ತಾರೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ತೊಗೊಂಬರ್ತಾರೆ. DPSP ಒಂದು ತತ್ವನ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವು ನಂತರ ಆರ್ಟಿಕಲ್ 21 ಅಡಿಯಲ್ಲಿ ಕೂಡ ಅದನ್ನು ಮೂಲಭೂತ ಹಕ್ಕುಗಳನ್ನಾಗಿ ಕೂಡ ಅದು ಮಾರ್ಪಾಡು ಹೊಂದಿತ್ತು. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ DPSPಯನ್ನು ವಿ ಆರ್ ಇಂಪ್ಲಿಮೆಂಟಿಂಗ್ ಒನ್ ಬೈ ಒನ್ ಅಗೇನ್ ಥ್ರೂ ಲಾಸ್, ಆಯಿತಾ, ಅವ್ರ ಅಮೆಂಡ್ಮೆಂಟ್ಸ್ ಅಂತ ಹೇಳ್ಬೋದು. ಆಮೇಲೆ ಆರ್ಟಿಕಲ್ 40 ನಾವು ನೋಡಿದ್ರೆ, ಅಂದರೆ ಗ್ರಾಮ ಪಂಚಾಯತ್ ಅನ್ನೋ ಕಾನ್ಸೆಪ್ಟು, ಗ್ರಾಮಗಳು ಬೇಗ ಡೆವಲಪ್ ಆಗಬೇಕನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಗಾಂಧಿವಾದಿ ತತ್ವ ಅಂತ ನಾವು ಇವಾಗ ಓದಿದ್ವಿ. ಅದನ್ನು ಯಾವ ಮುಖಾಂತರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ 73 ಮತ್ತು 74ನೇ ತಿದ್ದುಪಡಿ 1992 ಈ ತಿದ್ದುಪಡಿಗಳ ಮುಖಾಂತರ ಆರ್ಟಿಕಲ್ 40ಯಲ್ಲಿರ್ತಕ್ಕಂಥ ನಿರ್ದೇಶ ತತ್ವಗಳ ಉದ್ದೇಶವನ್ನು ನಾವು ಸಾಧಿಸ್ತಾ ಇದ್ದೇವೆ. ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟಿದ್ದೇವೆ. ಆರ್ಟಿಕಲ್ 39A ಫ್ರೀ ಲೀಗಲ್ ಏಡನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆ 1987 ಅಂದರೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ ಸ್ನೇಹಿತರೆ. ಆರ್ಟಿಕಲ್ 43 ಮಿನಿಮಮ್ ವೇಜಸ್ ಆ್ಯಕ್ಟ್ ಮುಖಾಂತರ, ಕನಿಷ್ಠ ವೇತನ ಕಾಯ್ದೆ ಮುಖಾಂತರ ಕಾರ್ಮಿಕರಿಗೆ ನ್ಯಾಯಯುತ ವೇತನದ ಆಶಯಕ್ಕೆ ಕಾನೂನು ರೂಪ ದೊರೆಯಿತು ಸ್ನೇಹಿತರೆ. ಅದೇ ರೀತಿಯಾಗಿ 48A ಅದು ಪರಿಸರ ಸಂರಕ್ಷಣೆ ಮಾಡೋದಂತ ಏನು ಹೇಳ್ತೇವೆ ನಾವು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಮುಖಾಂತರ ನಾವು ಪ್ರೊಟೆಕ್ಷನ್ನ ಕೊಡ್ತಾ ಇದ್ದೇವೆ. ಭೂಪಾಲ್ ದುರಂತದ ನಂತರ ಪರಿಸರ ಸಂರಕ್ಷಣೆ ಕಾನೂನು ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಸೊ ಹೀಗಾಗಿ ನಾವು ಏನು ಹೇಳಬೇಕಪ್ಪ ಅಂತಂದರೆ, ಈ DPSPಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ನ್ಯಾಯಾಲಯದಲ್ಲಿ ನೇರವಾಗಿ ಎನ್ಫೋರ್ಸ್ ಆಗದಿದ್ದರೂ ಅವು ಕಾನೂನು ಮತ್ತು ಸಾರ್ವಜನಿಕ ನೀತಿಗಳ ಮೇಲೆ ಪ್ರಭಾವ ಬೀರುವ ಮಾರ್ಗದರ್ಶಕ ತತ್ವಗಳಾಗಿವೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಇವಾಗ ನಾವೇನು ತಿಳ್ಕೊಳ್ಳೋಣಪ್ಪ ಅಂತಂದರೆ, ಒಂದು ಸಂಘರ್ಷ, ಈ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSC ನಡುವೆ ಒಂದು ಸಂಘರ್ಷ ಅಂತ ಹೇಳ್ಬೋದು ಹಂಗೆ, ಆಯಿತಾ. ಸೊ ಏನಪ್ಪ ಅಂತಂದರೆ, ಫಂಡಮೆಂಟಲ್ ರೈಟ್ಸ್ ಮತ್ತು DPSC ನಡುವಿನ ನಡೆದ ಪ್ರಮುಖ ನ್ಯಾಯಾಂಗದ ಬೆಳವಣಿಗೆಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ 1951 ಚಂಪಕಂ ದೊರೈರಾಜನ್ ಪ್ರಕರಣ, ಸರಿನಾ. ಈ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳಿಗೆ ರಾಜನಿರ್ದೇಶಕ ತತ್ವಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು, ಆಯಿತಾ. ಈ ಮೂಲಭೂತ ಹಕ್ಕುಗಳಿಗೆ ರಾಜನಿರ್ದೇಶಕ ತತ್ವಗಳ ಅಧೀನ ಎಂದು ತೀರ್ಪು ನೀಡುತ್ತೆ. ಈ ಪ್ರಕರಣದಲ್ಲಿ ಹೇಳುತ್ತೆ, ಮೂಲಭೂತ ಹಕ್ಕುಗಳಿಗೆ ನಿರ್ದೇಶಕ ತತ್ವಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಸ್ನೇಹಿತರೆ, ಸರಿನಾ. ಇದಕ್ಕೆ ಪ್ರತಿಯಾಗಿ ಮೊದಲನೇ ತಿದ್ದುಪಡಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಟ್ ಬರುತ್ತೆ, ಸರಿನಾ. ಸೊ ಇಲ್ಲಿ DPSP ಜಾಸ್ತಿ ಇದನ್ನು ಕೊಟ್ಟರು, ಸರಿನಾ. ಮೂಲಭೂತ ಹಕ್ಕುಗಳಿಗೆ ರಾಜನಿರ್ದೇಶಕ ತತ್ವಗಳು ಅಧೀನ ಅಂತ ಹೇಳಿತು, ಸರಿನಾ. ನೆಕ್ಸ್ಟು ಇದಕ್ಕೆ ಪ್ರತಿಯಾಗಿ ಒಂದು ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಯ್ತು ಅಂತ ನಾನು ಹೇಳಿದೆ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯ್ತು ಅಂತ ನಾನು ಹೇಳಿದೆ. ನೆಕ್ಸ್ಟ್ ಮುಂದೆ 1973 ಕೇಶವಾನಂದ ಭಾರತಿ ಪ್ರಕರಣ. ಇಲ್ಲಿ ನಾವು ಪ್ರೀವಿಯಸ್ ವಿಡಿಯೋಗಳು ನೋಡಿದಂಗೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ತೊಗೊಂಬರ್ತಾರೆ. ದಟ್ ಮೂಲ ರಚನಾ ಸಿದ್ಧಾಂತ ಸ್ಥಾಪನೆ ಆಯಿತು, ಅಂದರೆ ಆಯಿತು. ನೆಕ್ಸ್ಟು 42ನೇ ತಿದ್ದುಪಡಿ ಮುಖಾಂತರ ಆರ್ಟಿಕಲ್ 31C ಮುಖಾಂತರ ಆರ್ಟಿಕಲ್ 39B ಮತ್ತು 39C ಜಾರಿಗೊಳಿಸುವ ಕಾನೂನುಗಳಿಗೆ ಮೂಲಭೂತ ಹಕ್ಕುಗಳ ಮೇಲೆ ಆದ್ಯತೆ ನೀಡುವ ವ್ಯವಸ್ಥೆಯನ್ನು ತೆರೆಯಲಾಯಿತು. ಸಣ್ಣ 39B ಮತ್ತು C ಅನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರೆ ಸೊ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆ ಕ್ವಶನ್ ಆಗದಂಗೆ ಇಲ್ಲಿ ಇದನ್ನು ಮಾಡಲಾಯಿತು. ಆದರೆ 1980 ಮಿನೋರಮ್ ಮಿಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂಪೂರ್ಣ ಆದ್ಯತೆ ಅಸಿಂಧು ಅಂತ ಹೇಳಿತು. ಕೇಳಿ 39 30BC ಇಂಪ್ಲಿಮೆಂಟ್ ಮಾಡಲಿಕ್ಕೆ ಓಕೆ, ಬಟ್ ಎಂಟೈರ್ DPSP ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂದರೆ ಅದು ಅಲ್ಲ ಅಂತ ಮಿನೋರಮ್ ಮಿಲ್ ಕೇಸಲ್ಲಿ ಹೇಳುತ್ತೆ ಸ್ನೇಹಿತರೆ. ಹಕ್ಕುಗಳು ಮತ್ತು ರಾಜನಿರ್ದೇಶಕ ತತ್ವಗಳ ನಡುವೆ ಸಮತೋಲನವೇ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಈ ಒಂದು ತೀರ್ಪಿನಲ್ಲಿ ಹೇಳ್ತಾರೆ, ಆಯಿತಾ. ಬ್ಯಾಲೆನ್ಸ್ ಬಿಟ್ವೀನ್ ದಿ ಫಂಡಮೆಂಟಲ್ ರೈಟ್ಸ್, ಆಯಿತಾ, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಯಾವ ಒಂದು ತೀರ್ಪಿನಲ್ಲಿ ಹೇಳ್ತಾರೆ ಅಂದರೆ 1980 ಇರ್ತಕ್ಕಂಥ ಮಿನೋರಮ್ ಮಿಲ್ ಕೇಸ್ನಲ್ಲಿ ಸ್ನೇಹಿತರೆ. ನಂತರ 1981 ಒಮನ್ ರಾ ಪ್ರಕರಣದಲ್ಲಿ 1973 ನಂತರ ಸಂವಿಧಾನದ ತಿದ್ದುಪಡಿಗಳ ಬೇಸಿಕ್ ಸ್ಟ್ರಕ್ಚರ್ ಪರೀಕ್ಷೆ ಅನ್ವಯಿಸುವ ಕುರಿತು ಸ್ಪಷ್ಟನೆ ನೀಡಲಾಯಿತು. ಅಂದರೆ ಏನಪ್ಪ ಅಂತಂದರೆ ಯಾವುದಾದ್ರು 1973 ನಂತರ 19 ಸಂವಿಧಾನ ತಿದ್ದುಪಡಿಗಳಿಗೆ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ನಾವು ಅಪ್ಲೈ ಮಾಡಬಹುದು ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಈ ಒಂದು 4 ವರ್ಷಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. 1951 ಪ್ರಕರಣ, 73, 76, 80, 81 ಇವು ನಿಮಗೆ ಗಮನ ಇರಲಿ ಸ್ನೇಹಿತರೆ, ಸರಿನಾ. ಸೊ ನಾವು
ಇಲ್ಲಿವರೆಗೆ ನಾವು ರಾಜನಿರ್ದೇಶಕ ತತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದೀಗ ನಮ್ಮ ನಮ್ಮ ವಿಡಿಯೋದ ಎರಡನೇ ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಂಡಮೆಂಟಲ್ ಡ್ಯೂಟೀಸ್ ಸ್ನೇಹಿತರೆ. ಇವುಗಳನ್ನು ಸಂವಿಧಾನದ ಆರ್ಟಿಕಲ್ 51A ಅಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಮುಖ್ಯವಾಗಿ ರಾಜ್ಯದ ಜವಾಬ್ದಾರಿ ಬಗ್ಗೆ ಮಾತನಾಡಿದರೆ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅಲ್ಲ, ಇದು ಪ್ರಜೆಗಳ ನೈತಿಕ ಬಾಧ್ಯತೆಯ ಬಗ್ಗೆ ಮಾತನಾಡುತ್ತದೆ ಸ್ನೇಹಿತರೆ. ಅಂದರೆ ದೇಶದ ನಾಗರಿಕರು ತಮ್ಮ ಹಕ್ಕುಗಳನ್ನು ಅನುಭವಿಸಿದರ ಜೊತೆಗೆ ದೇಶದ ಬಗ್ಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಂತ ಈ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ. ಹಾಗಾದರೆ ಫಂಡಮೆಂಟಲ್ ಡ್ಯೂಟಿಗಳು ಸಂವಿಧಾನಕ್ಕೆ ಯಾವಾಗ ಬಂದವು? ಮೊದಲಿಂದನೂ ಇದೆಯಾ ಅಥವಾ ಆಮೇಲೆ ಬಂತ? ಲೆಟ್ಸ್ ಫೈಂಡ್ ಔಟ್ ಸ್ನೇಹಿತರೆ, ಸರಿನಾ? ಸೊ ನಾವು ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಫಂಡಮೆಂಟಲ್ ಡ್ಯೂಟೀಸ್ದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಈಗ ಮೂಲತಃ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ವೆನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1950, ದೇರ್ ವಾಸ್ ನೋ ಫಂಡಮೆಂಟಲ್ ಡ್ಯೂಟಿ ಪ್ರೊವಿಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಸ್ನೇಹಿತರೆ. ಇವುಗಳನ್ನು 1973ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಸೇರಿಸಲಾಯಿತು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಂತ ಹೇಳ್ಬೋದು. ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ನಡೆದಂಥ ಪ್ರಮುಖ ಸಂವಿಧಾನಿಕ ಬದಲಾವಣೆಗಳಲ್ಲಿ ಇದು ಕೂಡ ಒಂದು. ದಟ್ಸ್ ಅ ಫಂಡಮೆಂಟಲ್ ಡ್ಯೂಟೀಸನ್ನು 42ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಯಿತು. ಫಂಡಮೆಂಟಲ್ ಡ್ಯೂಟಿ ಸೇರ್ಪಡೆಗೆ ಯಾವೊಂದು ಕಮಿಟಿಯ ಶಿಫಾರಸಿನ ಆಧಾರದ ಮೇಲೆ ಬಂತಪ್ಪ ಅಂತಂದರೆ ಸ್ವರ್ಣ್ ಸಿಂಗ್ ಸಮಿತಿ. 1976ರಲ್ಲಿ ರಚಿತವಾದ ಈ ಸಮಿತಿ ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ ಶಿಫಾರಸನ್ನು ನೀಡಿತ್ತು. ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋ ಕಾನ್ಸೆಪ್ಟ್ ನಾವು ಎಲ್ಲಿಂದ ಪರಿಕಲ್ಪನೆ ನಾವು ನಮ್ಮ ಸಂವಿಧಾನ ಮೇಲೆ ಪ್ರಭಾವ ಬೀರುತ್ತಂದರೆ ಸೋವಿಯತ್ ಒಕ್ಕೂಟದ USSRದ ಕಾನ್ಸ್ಟಿಟ್ಯೂಷನಿಂದ ಪ್ರಭಾವ ಬೀರಿದೆ, ಸರಿನಾ? ಆಮೇಲೆ 42ನೇ ತಿದ್ದುಪಡಿ ಮೂಲಕ ಆರ್ಟಿಕಲ್ 51A ಸೇರ್ಪಡೆ ಮಾಡಿ ಆರಂಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನ ಜಾರಿಗೆ ಬರ್ತಾವೆ ಸ್ನೇಹಿತರೆ. ನಂತರ 2002 86ನೇ ತಿದ್ದುಪಡಿ ಮುಖಾಂತರ 11ನೇ ಕರ್ತವ್ಯವನ್ನು ಸೇರಿಸ್ತಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 42nd Constitutional Amendment Act of 1976, you should know it added 10 fundamental duties, and 86th Constitutional Amendment Act which added one more duty, that is 11th duty. You should remember this ಸ್ನೇಹಿತರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ಇವಾಗ ನಾವು ಈ ಆರ್ಟಿಕಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಒಂದೇ ಆರ್ಟಿಕಲ್ಲು ಇದನ್ನು ನೋಡೋಣ ಸ್ನೇಹಿತರೆ. ಸೊ ನಾವು ಈಗ ಆರ್ಟಿಕಲ್ 51A ಮೊದಲ ವಿಲ್ ಸ್ಟಡಿ ಆಲ್ ದ 10 ಫಂಡಮೆಂಟಲ್ ಡ್ಯೂಟೀಸ್. ಸೊ 11 ಇನ್ ಫ್ಯಾಕ್ಟ್ ಆಫ್ಟರ್ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮುಖಾಂತರ ಈ ಸ್ಲೈಡಲ್ಲಿ ವಿಲ್ ಸ್ಟಡಿ ಅಬೌಟ್ 5 ಮೂಲಭೂತ ಕರ್ತವ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅಂತ ಇದು ಅದ್ರ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳುತ್ತೆ ಅಂದರೆ 51AB ಏನು ಹೇಳುತ್ತಪ್ಪ ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಆದರ್ಶ ಪಾಲನೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಪ್ರೇರೇಪಿಸಿದ ಉದಾತ್ತ ಆದರ್ಶಗಳನ್ನು ಪಾಲಿಸಿ ಗೌರವಿಸುವುದು. ಮೂರನೇ ಫಂಡಮೆಂಟಲ್ ಡ್ಯೂಟಿ ಏನಪ್ಪ ಅಂತಂದರೆ ದೇಶದ ಸಾರ್ವಭೌಮತೆ ಮತ್ತು ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ರಕ್ಷಿಸುವುದು. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟಿ ಏನಪ್ಪ ಅಂತಂದರೆ ದೇಶವನ್ನು ರಕ್ಷಿಸುವುದು ಮತ್ತು ಅಗತ್ಯವಿದ್ದಾಗ ರಾಷ್ಟ್ರ ಸೇವೆ ಸಲ್ಲಿಸಲು ಸಿದ್ಧರಾಗುವುದು, ಸರಿನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಧರ್ಮ, ಭಾಷೆ ಮತ್ತು ಪ್ರಾದೇಶಿಕ ಭಿನ್ನತೆಗಳನ್ನು ಮೀರಿ ಸಾಮರಸ್ಯ ಮತ್ತು ಸಹೋದರತ್ವವನ್ನು ಬೆಳೆಸುವುದು. ಅದೇ ಸಂದರ್ಭದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತರುವ ಆಚರಣೆಗಳನ್ನು ಕೂಡ ತ್ಯಜಿಸುವುದು. ಇದು ಕೂಡ ಕರ್ತವ್ಯದ ಭಾಗವಾಗಿದೆ ಸ್ನೇಹಿತರೆ. ಹೀಗಾಗಿ 5 ಕರ್ತವ್ಯಗಳು ಏನೇ ಹೇಳಪ್ಪ ಅಂತಂದರೆ ಇಫ್ ಐ ಹ್ಯಾವ್ ಟು ಜಿಸ್ಟ್ ಹೇಳಪ್ಪ ಅಂತಂದರೆ ಸಂವಿಧಾನ ಗೌರವ, ಸ್ವಾತಂತ್ರ್ಯ ಹೋರಾಟದ ಆದರ್ಶ, ರಾಷ್ಟ್ರೀಯ ಏಕತೆ, ದೇಶ ರಕ್ಷಣೆ ಮತ್ತು ಸಹೋದರತ್ವಕ್ಕೆ ಒತ್ತು ನೀಡುತ್ತವೆ ಸ್ನೇಹಿತರೆ. ಈಗ ನಾವು 5 ನೋಡಿದ್ವಿ, ಮತ್ತು ನೆಕ್ಸ್ಟ್ ಉಳಿದ 6 ಕರ್ತವ್ಯ, ಟೋಟಲ್ 11 ಇದಾವಲ್ವ. ನಾವು ವಿ ಸಾ 5 ಇನ್ ದ ಪ್ರಿವಿಯಸ್ ಸ್ಲೈಡ್. ಇಲ್ಲಿ ಇನ್ನು 6 ಯಾವಪ್ಪ ಅಂತಂದರೆ ಸೊ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ರಕ್ಷಿಸುವುದು, ಸಂರಕ್ಷಿಸುವುದು.
ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪರಿಸರ ಸಂರಕ್ಷಣೆ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವನ ರಕ್ಷಿಸುವುದರ ಜೊತೆಗೆ ಜೀವಿಗಳ ಬಗ್ಗೆ ಕರುಣೆ ತೋರುವುದು, ಅನುಕಂಪ ತೋರಿಸುವುದು ಸ್ನೇಹಿತರೆ. ನೆಕ್ಸ್ಟ್ ಏನಂದರೆ ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಟೆಂಪರನ್ನು ಬೆಳೆಸ್ಕೊಳ್ಬೇಕನ್ನೋದು. ಸೈಂಟಿಫಿಕ್ ಟೆಂಪರ್, ಮಾನವತಾವಾದ ಮತ್ತು ಸುಧಾರಣಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಸ್ನೇಹಿತರೆ. ನೆಕ್ಸ್ಟು ಸಾರ್ವಜನಿಕ ಆಸ್ತಿ ರಕ್ಷಣೆ, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಸ್ನೇಹಿತರೆ. ಸರಿನಾ? ಮತ್ತು ವೈಯಕ್ತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕಡೆಗೆ ಗಮನ ಹರಿಸುವುದು, ಶ್ರೇಷ್ಠತೆಯ ಕಡೆಗೆ ಶ್ರಮಿಸುವುದು. ನೆಕ್ಸ್ಟು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಒದಗಿಸುವುದು ಪೋಷಕರು ಮತ್ತು ಪಾಲಕರ ಕರ್ತವ್ಯವಾಗಿದೆ. ಸಣ್ಣ ಇದು ಯಾವ ತಿದ್ದುಪಡಿ ಮುಖಾಂತರ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್, ಬೈ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ 2002 11ನೇ ಕರ್ತವ್ಯವಾಗಿ ಇದನ್ನು ಸೇರಿಸಿದ್ದಾರೆ. ಇನಿಷಿಯಲಿ ದೇವೆ 10 ಫಂಡಮೆಂಟಲ್ ಡ್ಯೂಟೀಸ್ ಆಸ್ ಪರ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ 1976. ಒನ್ ಮೋರ್ ಆ್ಯಡೆಡ್ ಇನ್ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ದಟ್ ಈಸ್ 11th ಡ್ಯೂಟಿ, ದಿಸ್ ವಾಸ್ ಇನ್ 2002 ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ನಿಮಗೆ ನೀವೇ ಒಂದು ಪ್ರಶ್ನೆ ಕೇಳಿ. ಏನಪ್ಪ ಅಂತಂದರೆ ಈ ಫಂಡಮೆಂಟಲ್ ಡ್ಯೂಟೀಸ್ನ ಪಾಲಿಸ್ತಿದ್ರೆ ಏನಾದರೂ ನೇರವಾಗಿ ಶಿಕ್ಷೆ ವಿಧಿಸಲಾಗುತ್ತದಾ? ಸಾಮಾನ್ಯವಾಗಿ ಫಂಡಮೆಂಟಲ್ ಡ್ಯೂಟೀಸ್ಗಳಿಗೆ ನೇರವಾದ ಸ್ವತಂತ್ರ ಕಾನೂನು ಜಾರಿ ವ್ಯವಸ್ಥೆ ಇಲ್ಲ. ದ ನಾಟ್ ಜಸ್ಟಿಸೇಬಲ್. ಆಯಿತಾ? ಡೈರೆಕ್ಟಾಗಿ ವೈಲೇಟ್ ಆಗಿದೆ ಅಂತ ಪನಿಷ್ ಮಾಡೋಕ್ಕಾಗಲ್ಲ. ಅಂದರೆ ಅದರ ಅರ್ಥ ಆರ್ಟಿಕಲ್ 51A ಕರ್ತವ್ಯವನ್ನು ಪಾಲಿಸೋದಕ್ಕೆ ಮಾತ್ರ ಸ್ವಯಂಚಾಲಿತವಾಗಿ ಶಿಕ್ಷೆ ಆಗಲ್ಲ. ಅಂದರೆ ನೀವು ಅದನ್ನು ನೀವು ಪಾಲಿಸಿದರೆ ಸಡನ್ನಾಗಿ ನಿಮಗೆ ಡೈರೆಕ್ಟಾಗಿ ಶಿಕ್ಷೆ ಆಗಲ್ಲ. ಆದರೆ ಇದರಿಂದ ಈ ಫಂಡಮೆಂಟಲ್ ಡ್ಯೂಟೀಸ್ನ ವೇಸ್ಟ್ ಅಥವಾ ನಿಷ್ಪ್ರಯೋಜಕ ಅಂತ ಹೇಳೋಕ್ಕಾಗತ್ತಾ? ನೋ. ಸೊ ಏನಪ್ಪ ಅಂತಂದರೆ ನ್ಯಾಯಾಲಯಗಳು ಹಲವು ಸಂದರ್ಭಗಳಲ್ಲಿ ಈ ಕರ್ತವ್ಯಗಳ ಆಶಯಗಳನ್ನು ಪರಿಗಣಿಸಿದೆ ಕೂಡ. ಸೊ ವಿಶೇಷವಾಗಿ ನಾವು ಹೇಳಬೇಕಂತಂದರೆ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ನಾವು ಹೇಳೋದಾದರೆ ಪರಿಸರ ಸಂಬಂಧಿಸಿದ ಪ್ರಕರಣಗಳಲ್ಲಿ ಆರ್ಟಿಕಲ್ 15A ಸಬ್ ಕ್ಲಾಸ್ G ಅನ್ನು ನ್ಯಾಯಾಲಯ ಉಲ್ಲೇಖಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಕೂಡ ಈ ಆರ್ಟಿಕಲ್ ಆಧರಿಸಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಆದೇಶಗಳನ್ನು ನೀಡಲಾಗಿದೆ. ಸೊ ಅದೇ ರೀತಿ ಸಂಸತ್ತು ಕಾನೂನು ರೂಪಿಸುವಾಗಲೂ ಕೂಡ ಫಂಡಮೆಂಟಲ್ ಡ್ಯೂಟೀಸ್ನ ಆಶಯನ್ನು ಫಂಡಮೆಂಟಲ್ ಡ್ಯೂಟಿ ಆಶಯಗಳನ್ನು ಆಧಾರವಾಗಿ ಬಳಸ್ಬೋದು. ಸೊ ಹೀಗಾಗಿ ಇವುಗಳಿಗೆ ನೇರ ಶಿಕ್ಷಾ ವ್ಯವಸ್ಥೆ ಇಲ್ಲದಿರೂ ಕೂಡ ಸಾಂವಿಧಾನಿಕ ಮತ್ತು ನೈತಿಕ ಮಹತ್ವವನ್ನು ಹೊಂದಿದೆ. ಸೊ ನಾವು ಡೈರೆಕ್ಟಾಗಿ ವೈಲೇಟ್ ಮಾಡಿದ್ರೆ ನಮ್ಮ ಪನಿಷ್ಮೆಂಟ್ ಆಗದೇ ಇರಬಹುದು. ಆದರೆ ಸುಪ್ರೀಂ ಕೋರ್ಟು ಮತ್ತು ಪಾರ್ಲಿಮೆಂಟ್ ಕಾನೂನುಗಳ ಮುಖಾಂತರ ರೂಲ್ಸನ್ನ ತಂದುಬಿಟ್ಟು ಅವನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಅದೇ ರೀತಿ ಪರಿಸರ ಸಂರಕ್ಷಣೆ ಅಂತ ಅಥವಾ ಕೆಲವೊಂದಿಷ್ಟು ಡ್ಯೂಟೀಸನ್ನು ಮೆನ್ಷನ್ ಮಾಡಿಬಿಟ್ಟು ಇಂಪ್ಲಿಮೆಂಟ ಮಾಡ್ಬೋದು ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ವೆನ್ ವಿ ಅನಲೈಸ್ ಇಟ್, ವಿಮರ್ಶೆ ಮಾಡಿ ನೋಡಿದಾಗ ಟೀಕೆಗಳು ಮತ್ತು ಒಂದು ತುಲನಾತ್ಮಕ ನೋಟವನ್ನು ನೋಡೋಣ ಸ್ನೇಹಿತರೆ. ಏನಪ್ಪ ಅಂದರೆ ಈಗ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಇರುವ ಕೆಲವು ಟೀಕೆಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ನೇರ ಕಾನೂನು ಜಾರಿ ಇಲ್ಲ. ಡೈರೆಕ್ಟಾಗಿ ಅದು ವೈಲೇಟ್ ಆದರೆ ಅದಕ್ಕೆ ಪನಿಷ್ಮೆಂಟ್ ಇಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಕೇವಲ ನೈತಿಕ ಉಪದೇಶ ಎಂಬ ವಿಮರ್ಶೆ ಇದೆ ಸ್ನೇಹಿತರೆ ಇದಕ್ಕೆ. ಸರಿನಾ? ಎರಡನೇದಾಗಿ ಕೆಲವು ಕರ್ತವ್ಯಗಳು ಅಸ್ಪಷ್ಟ ಮತ್ತು ಅಳೆಯಲು ಕಷ್ಟ. ಅಂದರೆ ದಿಸ್ ಇಸ್ ನೋ ಪ್ರಾಪರ್ ಡೆಫಿನೇಷನ್, ಸುಮ್ಮನೆ ರ್ಯಾಂಡಮ್ ಆಗಿ ಹೇಳಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ಲು ಶ್ರೇಷ್ಠತೆಯೆಡೆಗೆ ಶ್ರಮಿಸುವುದು, ಏನು ಯಾವ ಶ್ರೇಷ್ಠತೆಯೆಡೆಗೆ ಶ್ರಮಿಸಬೇಕು, ಹೆಂಗೆ ಏನು ಅಂತ ದಿಸ್ ಇಸ್ ನೋ ಡೆಫಿನಿಷನ್. ಸೊ ಅದು ಅಸ್ಪಷ್ಟವಾಗಿದೆ ಅಂತ ನಾವು ಹೇಳ್ಬೋದು. ಮೂರನೇದಾಗಿ ಇವುಗಳನ್ನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸೇರಿಸಿದ ಕಾರಣದಿಂದ ಅವುಗಳ ಹಿಂದೆ ರಾಜಕೀಯ ಉದ್ದೇಶ ಇತ್ತು ಎಂಬ ಅನುಮಾನಗಳನ್ನು ಕೂಡ ವ್ಯಕ್ತ ಆಗುತ್ತೆ ಅಂತ ನಾವು ಗಮನ ಹರಿಸ್ಬೇಕು ಸ್ನೇಹಿತರೆ. ಸೊ ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮತ್ತೊಂದು ಮಹತ್ವದ ಮುಖ ಏನಪ್ಪ ಅಂತಂದರೆ ದಿಸ್ ಆರ್ ಆಲ್ ಲೈಕ್ ಕ್ರಿಟಿಸಿಸಮ್, ನಿಮಗೆ ಟೀಕೆ ಇದೆ. ಬಟ್ ನಾವು ಇನ್ನೊಂದು ಹೇಳೋದಂದರೆ ನಾಗರಿಕರಿಗೆ ಹಕ್ಕುಗಳಿರುವಂತೆ ದೇಶದ ಬಗ್ಗೆ ಕರ್ತವ್ಯಗಳು ಕೂಡ ಇದೆ ಸ್ನೇಹಿತರೆ. ಸರಿನಾ? ಫಾರ್ ಎಕ್ಸಾಂಪಲ್ ಡೆಮೋಕ್ರೆಟಿಕ್ ಕಂಟ್ರಿ ಲೈಕ್ ಜಪಾನ್ ಕೂಡ ತನ್ನ ಸಂವಿಧಾನದಲ್ಲಿ ಪ್ರಜೆಗಳ ಕರ್ತವ್ಯದ ಉಲ್ಲೇಖವನ್ನು ಮಾಡಿದೆ ಸ್ನೇಹಿತರೆ. ಸರಿನಾ? ಸೊ ಚೀನಾ ಸಂವಿಧಾನದಲ್ಲಿ ಕರ್ತವ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ನಾವು ಹೇಳ್ಬೋದು. ಸೊ ಸೋಷಲಿಸ್ಟ್ ಕಂಟ್ರೀಸ್ ಜನರಲಿ ಈಕ್ವಲ್ ಎಂಪಸಿಸ್ ಆನ್ ಡ್ಯೂಟೀಸ್ ಮೇಲೆ ಕೊಡ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಭಾರತದ ಫಂಡಮೆಂಟಲ್ ಡ್ಯೂಟೀಸ್ ವ್ಯವಸ್ಥೆ ಮೇಲೆ ಸೋವಿಯತ್ ಮತ್ತು ಜಪಾನ್ ಎರಡರ ಪ್ರಭಾವದಿಂದ ನಾವು ಅಭಿಪ್ರಾಯ ಪಡಬಹುದು ಸ್ನೇಹಿತರೆ. ಸರಿನಾ? ಸೊ ಇಷ್ಟು ನಿಮಗೆ ಇಲ್ಲಿ ನಾನು ಅರ್ಥ ಆಯ್ತಂತ ಭಾವಿಸ್ತೀನಿ.
ಸೊ ಇಫ್ ಐ ಹ್ಯಾವ್ ಟು ಸಿ ವಾಟ್ ಆಲ್ ಐ ಹ್ಯಾವ್ ಲರ್ನ್ಟ್ ಇನ್ ದಿತ್ ಫೋರ್ತ್ ಎಪಿಸೋಡ್ ಆಫ್ ನಮ್ಮ ಪಾಲಿಟಿ ಸೀರೀಸಲ್ಲಿ ನಾವು ಏನೆಲ್ಲ ಕಲಿತು ಅಂತ ತಿಳ್ಕೋದಾದರೆ, ಸೊ ನಾವು ಭಾರತ ಸಂವಿಧಾನದ 2 ಪ್ರಮುಖ ವಿಷಯಗಳನ್ನ ಅಧ್ಯಯನ ಮಾಡಿದ್ದೇವೆ. ಸೊ ಮೊದಲನೇದಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜನಿರ್ದೇಶಕ ತತ್ವಗಳು. ಇವು 36ರಿಂದ 51ರವರೆಗೆ ಟೋಟಲ್ 17 ಪರಿಚ್ಛೇದಗಳ ಇವೆ, 17 ಆರ್ಟಿಕಲ್ ಇದೆ. ಎರಡನೇದಾಗಿ ಫಂಡಮೆಂಟಲ್ ಡ್ಯೂಟೀಸು. ಸೊ ಹೌ ಮೆನಿ ಅದೇ ಟೋಟಲ್ 11 ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ. ಆಮೇಲೆ ವಿಚ್ ಆರ್ಟಿಕಲ್ ಟಾಕ್ಸ್ ಅಬೌಟ್ ಇಟ್ ಅಂತಂದರೆ ಆರ್ಟಿಕಲ್ 51A ಓನ್ಲಿ ಅದ್ರ ಬಗ್ಗೆ ಮಾತಾಡುತ್ತೆ ಸ್ನೇಹಿತರೆ. ಆಮೇಲೆ 2 ಪ್ರಮುಖ ಸೇರ್ಪಡೆ ಏನಪ್ಪ ಅಂತಂದರೆ 1976ರ ತಿದ್ದುಪಡಿ ಮುಖಾಂತರ 10 ಫಂಡಮೆಂಟಲ್ ಡ್ಯೂಟೀಸನ್ನು ಸೇರ್ಪಡೆ ಮಾಡಿತ್ತು. ನಂತರ 86ನೇ ತಿದ್ದುಪಡಿ ಮುಖಾಂತರ ಇನ್ನೊಂದು ಸೇರಿಸಿದ್ವಿ, ಅದಕ್ಕೆ ಟೋಟಲ್ 11 ಆಗಿದೆ ಸ್ನೇಹಿತರೆ. ಸೊ ಫಸ್ಟು ಇನಿಷಿಯಲಿ ದೇರ್ ವರ್ 10, ಲೇಟರ್ ಇಟ್ ಹ್ಯಾಸ್ ಬಿಕಮ್ 11 ಫಂಡಮೆಂಟಲ್ ಡ್ಯೂಟೀಸ್. ಸೊ ಏನಪ್ಪ ಅಂತಂದರೆ ಹೀಗಾಗಿ ಈ ಪಾಠದ ಮುಖ್ಯ ಸಂದೇಶ ಒಂದು ಸಾಲ ನಾನು ಹೇಳೋದಾದರೆ, ರೈಟ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಡ್ಯೂಟೀಸ್, ಈ 3 ರೈಟ್ಸ್ ಹಕ್ಕುಗಳು, ಪ್ರಿನ್ಸಿಪಲ್ ತತ್ವಗಳು, ಕರ್ತವ್ಯಗಳು, ಈ 3 ಒಟ್ಟಾಗಿ ಸೇರಿದಾಗ ಮಾತ್ರ ಭಾರತೀಯ ಸಂವಿಧಾನದ ಸಂಪೂರ್ಣ ಚಿತ್ರಣ ನಮಗೆ ದೊರೆಯುತ್ತೆ. when is all these fundamental rights, directive principle of state policy and fundamental, when all these two come together, ನಮಗೆ ನಮ್ಮ ಸಂವಿಧಾನದ ಒಂದು ಕಂಪ್ಲೀಟ್ ಪಿಕ್ಚರ್ ನಮಗೆ ದೊರೆಯುತ್ತೆ. ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಏನಪ್ಪ ಅಂತಂದರೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತೆ. ರಾಜನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ಜನಕಲ್ಯಾಣದ ಮಾರ್ಗದರ್ಶನ ನೀಡುತ್ತೆ. ಮೂಲಭೂತ ಕರ್ತವ್ಯಗಳು ಏನು ಹೇಳುತ್ತಂದರೆ ಪ್ರಜೆಗಳ ಜವಾಬ್ದಾರಿಯನ್ನು ನೆನಪಿಸುತ್ತೆ. ಸೊ ಸ್ನೇಹಿತರೆ, ನಿಮಗೆ ಏನು ಗೊತ್ತಿರಬೇಕಂದ್ರೆ ಈ 3 ಕಾನ್ಸೆಪ್ಟನ್ನು ನೀವು ಪರೀಕ್ಷೆಯ ದೃಷ್ಟಿಕೋನದಿಂದ ಹಾಗೂ ಸಂವಿಧಾನದ ಮೂಲ ಆಶಯವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಬಹಳ ಸ್ಪಷ್ಟವಾಗಿ ನೆನಪಿಟ್ಟುಕೋಬೇಕು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಸ್ನೇಹಿತರೆ. ಸೊ ನಾವು ಮುಂದಿನ ಒಂದು ಈ ನಮ್ಮ ರಾಜ್ಯಶಾಸ್ತ್ರದ ಸಂಚಿಕೆಯಲ್ಲಿ ನಾವು ಏನು ಕಲಿಯನಪ್ಪ ಅಂತಂದರೆ ಭಾರತ ಸಂವಿಧಾನ ಅತ್ಯಂತ ಪ್ರಮುಖ ಭಾಗವಾದಂಥ ಕೇಂದ್ರದ ಕಾರ್ಯಾಂಗ ಬಗ್ಗೆ ತಿಳ್ಕೊಂಡ. ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಬಗ್ಗೆ ನಾವು ಅಧ್ಯಯನ ಮಾಡೋಣ ಸ್ನೇಹಿತರೆ. ಮತ್ತು ಅವರ ಅಧಿಕಾರ, ಕಾರ್ಯಗಳು ಮತ್ತು ಸಂವಿಧಾನಕ ಸ್ಥಾನಮಾನಗಳ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಸರಣಿಯನ್ನು ತಪ್ಪಿಸ್ಕೋಬೇಡಿ. ಲರ್ನ್ ಪಾಲಿಟಿ ಥ್ರೂ ಅಸ್. ನಿಮಗೆ ಇದು ಉಪಯುಕ್ತವಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪರೀಕ್ಷೆ ತಯಾರಿಗೆ ಈ ಸರಣಿ ಉಪಯೋಗ ಆಗಬಹುದಂತ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.